ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಸಮಂತ ಪಂಚಕದಲ್ಲಿ ಅಂದರೆ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದ ನಿಮಿತ್ತವಾಗಿ ಯಾದವರು, ಕೌರವರು, ಗೋಪರು ಎಲ್ಲರೂ ಸೇರಿದ್ರು. ಅವರ ನಡುವಿನ ಮಾತುಕತೆ, ದ್ರೌಪದಿ ಮತ್ತು ಕೃಷ್ಣನ ಪತ್ನಿಯರ ನಡುವಿನ ಮಾತುಕತೆ, ಕೃಷ್ಣನ ಪತ್ನಿಯರ ವಿವಾಹದ ಸ್ಮರಣೆ ಇತ್ಯಾದಿಗಳನ್ನು ನೋಡಿದ್ವಿ. ಅದಾದ ನಂತರ ಭಾಗವತದ ದಶಮಸ್ಕಂದದ 84ನೇ ಅಧ್ಯಾಯವನ್ನು ಗಮನಿಸಬೇಕು. ಕೃಷ್ಣನ ಪತ್ನಿಯರಿಗೆ ಅವನ ಬಗ್ಗೆ, ಕೃಷ್ಣನ ಬಗ್ಗೆ ಎಂಥ ಅದ್ಭುತವಾದಂತಹ ಪ್ರೇಮ ಇದೆ, ಎಂಥ ಅನುಬಂಧ ಇದೆ ಅನ್ನೋದನ್ನ ಅವರ ಬಾಯಿಂದ ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರೆ ಮೊದಲಾದಂಥ ರಾಜಮಹಿಷಿಯರು ಕೇಳಿದ್ರು. ಕೇಳಿ ಸಂತೋಷಪಟ್ಟು ಆನಂದ ಬಾಷ್ಪವನ್ನು ಸುರಿಸಿದರು. ಅದೇ ಸಂದರ್ಭದಲ್ಲಿ ಕೃಷ್ಣನನ್ನ, ಬಲರಾಮನನ್ನ ಸಂದರ್ಶನ ಮಾಡುವ ಕಾರಣಕ್ಕಾಗಿ ಅನೇಕ ಋಷಿಮುನಿಗಳು ಅಲ್ಲಿಗೆ ಬಂದರು. ಕೃಷ್ಣ ದ್ವೈಪಾಯನರು ಅಂದ್ರೆ ವೇದವ್ಯಾಸರು, ನಾರದರು, ಚ್ಯವನ, ಅಸಿತ ದೇವರರು, ವಿಶ್ವಾಮಿತ್ರ, ಶತಾನಂದ ಭರದ್ವಾಜರು, ಗೌತಮ, ಶಿಷ್ಯರ ಗಣ ಸಮೇತರಾದಂತಹ ಪರಶುರಾಮ, ವಸಿಷ್ಠ, ಗಾಲವರು, ಭೃಗು ಪುಲಸ್ತ್ಯರು, ಕಶ್ಯಪ, ಅತ್ರಿ, ಮಾರ್ಕಂಡೇಯ, ಬೃಹಸ್ಪತಿ, ದ್ವಿತ, ತ್ರಿತ ಮತ್ತು ಏಕತ, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು, ಅಂಗಿರಸರು, ಅಗಸ್ತ್ಯ, ಯಾಜ್ಞವಲ್ಕ್ಯ, ವಾಮದೇವ ಮೊದಲಾದ ಋಷಿಗಳಲ್ಲಿ ಬಂದಿದ್ದನ್ನು ನೋಡಿ ಬಹಳ ಹೊತ್ತು ಕೂತ್ಕೊಂಡು ಮಾತುಕತೆ ನಡೆಸಿದ್ದಂಥ ಯುಧಿಷ್ಠಿರ, ಪಾಂಡವರು, ಕೃಷ್ಣ, ಬಲರಾಮರು ಎಲ್ಲರೂ ಕೂಡ ಎದ್ದು ನಿಂತು ಆ ಋಷಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಆಮೇಲೆ ಅಲ್ಲಿ ಸುತ್ತಮುತ್ತಲು ನೆರೆದಿದ್ದಂಥ ರಾಜರು ಕೂಡ ಆ ಋಷಿ ಮುನಿಗಳನ್ನು ಆದರದಿಂದ ಸ್ವಾಗತ ಮಾಡಿದ್ರು, ಅವರಿಗೆ ಸತ್ಕಾರ ಮಾಡಿದ್ರು. ಅದಾದ್ಮೇಲೆ ಎಲ್ಲರೂ ಕೂತ್ಕೊಂಡ ಮೇಲೆ ಕೃಷ್ಣ ಆ ಋಷಿ ಮುನಿಗಳಿಗೆ ಈ ಮುಂದಿನಂತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಪೂಜ್ಯರಾದ ಋಷಿಗಳೇ, ನಾವಿವತ್ತು ಧನ್ಯರಾದವು. ಯಾಕೆಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿದೆ. ನಾವು ಹುಟ್ಟಿದ್ದಕ್ಕೆ ಪೂರ್ಣ ಫಲವನ್ನು ಪಡ್ಕೊಂಡ್ವಿ. ಇವತ್ತು ದೇವತೆಗಳಿಗೂ ದುರ್ಲಭವಾದಂತಹ ಮಹಾ ಯೋಗೀಶ್ವರರ ದರ್ಶನ ಯಾವ ಪ್ರಯತ್ನ ಇಲ್ಲದೆ ಈ ತೀರ್ಥ ಕ್ಷೇತ್ರದಲ್ಲೇ ನಮಗಾಗಿದೆ. ಯಾರು ತೀರ್ಥಯಾತ್ರೆಗಳೇ ಮೊದಲಾದಂತಹ ಕ್ಷೇತ್ರಗಳನ್ನ ಪರ್ಯಟನೆ ಮಾಡುವಂಥವ್ರು, ತಪಸ್ಸನ್ನು ಮಾಡುವಂಥವ್ರು, ಇಷ್ಟನ್ನೆಲ್ಲ ಮಾಡಿಯೂ ಕೂಡ, ಆ ಎಲ್ಲ ಧಾರ್ಮಿಕ ಆಚರಣೆಯನ್ನು ಮಾಡಿಯೂ ಕೂಡ ಸಮಸ್ತ ಪ್ರಾಣಿಗಳ ಗುಹೆಯಲ್ಲಿರ್ತಕ್ಕಂಥ ಪರಮಾತ್ಮನನ್ನ ನೋಡ್ಲಿಕ್ಕಾಗೋದಿಲ್ವೋ ಅಂಥವ್ರು ನಿಜವಾಗ್ಲೂ ದುರ್ಭಾಗ್ಯರೇ ಸರಿ. ಅಂಥವರಿಗೆ ಮಹಾತ್ಮರ ದರ್ಶನ, ಸ್ಪರ್ಶನ, ಕುಶಲ ಪ್ರಶ್ನೆ, ಪ್ರಣಾಮ ಇತ್ಯಾದಿಗಳು ಸಿಗೋದಿಲ್ಲ. ಇವತ್ತು ನಮಗೆ ಮಹಾತ್ಮರಾದಂತಹ ನಿಮ್ಮ ಕುಶಲ ಪ್ರಶ್ನೆ, ನಿಮ್ಮ ದರ್ಶನ, ಸ್ಪರ್ಶನ ಇತ್ಯಾದಿಗಳು ಸಿಕ್ಕಿವೆ. ಹಾಗಾಗಿ ನಿಜವಾಗಿಯೂ ನಾವು ಭಾಗ್ಯಶಾಲಿಗಳು ಎಂದರೆ ಕೃಷ್ಣ ಆ ಋಷಿಗಳನ್ನು ಸ್ತೋತ್ರ ಮಾಡಿದ. ಮತ್ತೊಂದು ಶ್ಲೋಕ ಹೇಳಿದ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾಹ ಮೃತ್ಶಿಲಾಮಯಾಹ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವಃ. ಹಿಂದೊಂದ್ಸರಿ ಬಂದಿರ್ತೀವಿ ಭಾಗವತದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ. ತೀರ್ಥಗಳು ಅಂದ್ರೆ ಜಲರೂಪದಲ್ಲಿ ತೀರ್ಥಗಳಿವೆಯಲ್ಲ, ಗಂಗಾ, ಯಮುನಾ ಮೊದಲಾದವುಗಳು, ಅವುಗಳು ನಿಜವಾದ ತೀರ್ಥಗಳಲ್ಲ. ಮಣ್ಣು, ಕಲ್ಲು, ಲೋಹಗಳಿಂದ ತಯಾರಿಸಿದಂತಹ ವಿಗ್ರಹಗಳು ಅವು ನಿಜವಾದ ವಿಗ್ರಹಗಳಲ್ಲ. ಹಾಗಾದ್ರೆ ತೀರ್ಥಗಳು ಅಂದ್ರೆ ಯಾವುದು ಮತ್ತು ದೇವತೆಗಳು ಅಂದ್ರೆ ಯಾರು? ಸತ್ಪುರುಷರೇ ನಿಜವಾದ ತೀರ್ಥಗಳು ಮತ್ತು ಅವರೇ ದೇವತೆಗಳು. ಯಾಕೆಂದ್ರೆ ಗಂಗಾ ಮೊದಲಾದ ತೀರ್ಥಗಳಲ್ಲಿ ಸ್ನಾನ ಮಾಡುವಿಕೆಯಿಂದ ಯಾವ ತೀರ್ಥಗಳು, ಯಾವ ಪಾಪಗಳು ಇನ್ನೂ ಪರಿಹಾರ ಆಗಿರೋದಿಲ್ವೋ ಅಂಥ ಎಲ್ಲ ಪಾಪಗಳು ಮಹಾಪುರುಷರಾದಂತಹ ಸಜ್ಜನರ ದರ್ಶನದಿಂದ ಪರಿಹಾರ ಆಗ್ತವೆ. ಕಲ್ಲಿನ, ಮಣ್ಣಿನ, ಲೋಹದ ವಿಗ್ರಹಗಳನ್ನು ಪೂಜೆ ಮಾಡೋದ್ರಿಂದ ಯಾವ ಪಾಪಗಳು ಇನ್ನೂ ಉಳಿದಿರ್ತಾವೋ ಅಂಥವೆಲ್ಲವೂ ಕೂಡ ಸಾಧು ಸಜ್ಜನರ ಸೇವೆ ಮಾಡುವುದರ ಮೂಲಕ ನಿವಾರಣವನ್ನು ಹೊಂದುತ್ತವೆ. ಗಂಗಾ ಮೊದಲಾದ ತೀರ್ಥಗಳಾಗಲಿ, ದೇವಸ್ಥಾನಗಳಾಗಲಿ, ದೇವಾಲಯದಲ್ಲಿರುವಂತಹ ವಿಗ್ರಹಗಳಾಗಲಿ ಕೂಡಲೇ ಫಲವನ್ನು ಕೊಡುವಂಥವಲ್ಲ. ಆ ತೀರ್ಥಕ್ಷೇತ್ರಗಳಲ್ಲಿ 3-4 ದಿವಸ ಮಟ್ಟಿಗಾದರೂ ಇದ್ದು, ಉಪವಾಸವಿದ್ದು ಸೇವನೆ ಮಾಡಬೇಕಾಗ್ತದೆ. ದೇವತಾ ವಿಗ್ರಹಗಳಿಗೆ ಹಲವಾರು ದಿವಸಗಳ ಕಾಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕಾಗ್ತದೆ. ಇವು ಆ ತೀರ್ಥ ಕ್ಷೇತ್ರಗಳಿಗೆ ಮತ್ತು ದೇವಾಲಯಗಳಿಗೆ, ದೇವ ವಿಗ್ರಹಗಳಿಗೆ ಇರುವಂತಹ ಇತಿಮಿತಿಗಳು. ಆದರೆ ಸಾಧು ಸಜ್ಜನರ ದರ್ಶನ ಮಾತ್ರದಿಂದ ನಾವು ಕೂಡಲೇ ಫಲವನ್ನು ಪಡ್ಕೊಳ್ತೀವಿ, ಬಹಳ ದಿವಸ ಕಾಯಬೇಕಾಗಿಲ್ಲ. ಹೀಗೆ
ಆ ಕ್ಷೇತ್ರಗಳಿಗಿಂತ ಮತ್ತು ದೇವಾಲಯಗಳಿಗಿಂತ ಮಹತ್ವವಾದಂಥ ಸ್ಥಳವನ್ನ ಹೊಂದಿರುವಂಥವರು ಈ ಸಾಧು ಸತ್ಪುರುಷರು. ನಾಗ್ನಿರ್ನ ಸೂರ್ಯೋ ನಚ ಚಂದ್ರ ತಾರಕಾಃ ನ ಭೂಹು ಜಲಂ ಖಂ ಸ್ವಸನಃ ಸ ವಾಂಗ್ಮನಃ ಉಪಾಸಿತಾಃ ಭೇದಕೃತಃ ಹರಂತ್ಯಘಂ ವಿಪಸ್ಥಿತಃ ಘ್ರಂಥಿ ಮುಹೂರ್ತ ಸೇವೆಯ. ಅಗ್ನಿಯಾಗಲಿ, ಸೂರ್ಯನಾಗಲಿ, ಚಂದ್ರನಾಗಲಿ, ನಕ್ಷತ್ರಗಳಾಗಲಿ, ಭೂಮಿಯಾಗಲಿ, ಜಲ ಆಕಾಶ ವಾಯುಗಳಾಗಲಿ, ವಾಕ್ ಅಭಿಮಾನಿ ದೇವತೆಯಾಗಲಿ, ಮನೋಭಿಮಾನಿ ದೇವತೆಯಾಗಲಿ, ಉಪಾಸಕನ ಪಾಪವನ್ನು ಪೂರ್ಣವಾಗಿ ತೊಡೆದು ಹಾಕಲಾರವು. ಈ ದೇವತೆಗಳೆಲ್ಲರೂ ಕೂಡ ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಮತ್ತು ಅನುಗ್ರಹವನ್ನು ಮಾಡಲಿಕ್ಕೆ ವಿಳಂಬ ಮಾಡ್ತಾರೆ. ಆದರೆ ಆತ್ಮಜ್ಞಾನಿಗಳಾದಂಥವರು ಸಾಧು ಭಾಗವತರನ್ನ ಕ್ಷಣಕಾಲ ಉಪಾಸನೆ ಮಾಡಿದರೂ ಸಾಕು, ಅವರು ಪಾಪವನ್ನು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡ್ತಾರೆ. ಅದಲ್ಲದೆ ಆ ಆತ್ಮಜ್ಞಾನಿಗಳು ನಾನು ಉಪಾಸ್ಯ ನೀನು ಉಪಾಸಕ ಅನ್ನುವಂಥ ಭೇದ ಏನಿದೆಯಲ್ಲ, ಈ ಭೇದವನ್ನು ತೊಡೆದು ಹಾಕಿಬಿಡ್ತಾರೆ. ತಮ್ಮನ್ನು ಸೇವೆ ಮಾಡುವವರನ್ನ ತಮ್ಮೊಳಗೆ ಕರ್ಕೊಂಡು ತಮ್ಮವನನ್ನಾಗಿ ಮಾಡಿಕೊಂಡು ಆ ಭೇದವನ್ನು ಪರಿಹಾರ ಮಾಡಿಬಿಡ್ತಾರೆ. ಯಸ್ಯ ಆತ್ಮಬುದ್ಧಿ ಗುಣತೆ ತ್ರಿಧಾತುಕೆ ಸ್ವಧೀಹಿ ಕರತ್ರಾದಿಷು ಭೌಮ ಇತ್ಯಧೀಹಿ ತೀರ್ಥಬುದ್ಧಿ ಸಲಿಲೆ ನ ಕರ್ಹಿಸಿತ ಜನೇಶ್ವಭಿಜ್ಞೇಶು ಸಯೇವ ಗೋಖರಃ. ಅದಲ್ಲದೆ ಕೃಷ್ಣ ಮತ್ತೊಂದು ಮಾತನ್ನು ಹೇಳಿದ, ಋಷಿಗಳೇ, ವಾತ ಪಿತ್ತ ಕಫ ಎಂಬತಕ್ಕಂಥ ದೋಷಗಳಿಂದ ಕೂಡಿದಂಥ ಈ ಶರೀರ ಏನಿದೆ, ಈ ಶರೀರವನ್ನೇ ಆತ್ಮ ಅಂತ ಯಾರು ತಿಳ್ಕೊಂಡಿರ್ತಾನೆ ಮತ್ತು ಹೆಂಡತಿ, ಮಕ್ಕಳು, ಮಿತ್ರರು, ಬಾಂಧವರು ಇವರನ್ನ ತನ್ನವರು ಎಂಬುದಾಗಿ ಭ್ರಮಿಸಿರ್ತಾನೆ, ಕಲ್ಲು ಮಣ್ಣಿನ ವಿಗ್ರಹಗಳನ್ನೇ ಪೂಜ್ಯ ಎಂಬುದಾಗಿ ತಿಳ್ಕೊಂಡಿರ್ತಾನೆ, ನೀರಿನ ಹೊಂಡಗಳನ್ನು ತೀರ್ಥ ಅಂತ ತಿಳ್ಕೊಂಡಿರ್ತಾನಲ್ಲ, ಇಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ ಅವನಿಗೆ ಆತ್ಮನ ಮತ್ತು ಪರಮಾತ್ಮನ ಜ್ಞಾನ ಆಗದೇ ಇದ್ರೆ ಅಂತವನು ನಿಜವಾಗಲೂ ಗೋರೂಪದ ಕತ್ತೆಯೇ ಸರಿ. ಸಯೇವ ಗೋಖರ, ಖರ ಅಂದ್ರೆ ಕತ್ತೆ, ಗೋರೂಪದಲ್ಲಿ ಕಾಣಿಸ್ತಾನೆ, ಮೇಲೆ ಧಾರ್ಮಿಕನಂತೆ ಕಾಣಿಸ್ತಾನೆ, ಧಾರ್ಮಿಕ ಆಚರಣೆಗಳನ್ನು ಮಾಡ್ತಿರ್ತಾನೆ ಜನರ ಕಣ್ಣಿಗೆ, ಆದರೆ ಆತ ಒಳಗಿನ ಸ್ವರೂಪದಲ್ಲಿ ನಿಜವಾಗಲೂ ಕತ್ತೆಯೇ ಆಗಿರ್ತಾನೆ. ಹೀಗೆ ಕೃಷ್ಣ ಆ ಭಾಗವತರನ್ನು ಸ್ತೋತ್ರ ಮಾಡಿದ ಕೂಡಲೇ ಆ ಸ್ತೋತ್ರವನ್ನು ಕೇಳಿ ಆ ಮುನಿಗಳೆಲ್ಲರೂ ಭ್ರಾಂತರಾಗಿಬಿಟ್ರು. ಭ್ರಾಂತರಾಗಿ ಏನೂ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಈ ಕೃಷ್ಣ ನಮಗೆ ಮಾಡಿದ ಸ್ತೋತ್ರಗಳು ನಮಗೆ ಅನ್ವಯ ಆಗೋದು ಹೇಗೆ, ನಮ್ಮಲ್ಲಿ ಅಂತ ಮಹತ್ವ ನಿಜವಾಗ್ಲೂ ಏನಾದರೂ ಇದೆಯೋ ಅಂತ ಅವರು ಬಹಳಷ್ಟು ದೀರ್ಘವಾಗಿ ವಿಚಾರ ಮಾಡಿದರು. ಆದರೆ ಏನು ಹೇಳಿದ್ರು ಕೃಷ್ಣ ಹೇಳಿದಂಥ ಯಾವ ಶ್ಲೋಕವೂ ಕೂಡ ಅವರಿಗೆ ಅನ್ವಯ ಆಗಲೇ ಇಲ್ಲ. ಆಗ ಅವರು ದಿಗ್ಭ್ರಾಂತರಾಗಿ ಮೌನವಾಗಿ ಕೂತ್ಕೊಂಡು ಬಿಟ್ರು. ಯಾರಿಗಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದವರಿಗೆ, ಪ್ರಜ್ಞೆ ಇದ್ದವರಿಗೆ ಇನ್ನೊಬ್ಬರ ಕಡೆಯಿಂದ ಹೊಗಳಿಕೆಯನ್ನು ಕೇಳಿದರೆ ಸಂತೋಷ ಆಗಲೇಬೇಕು. ಅಂಥದ್ರಲ್ಲಿ ಜಗದೊಡೆಯನಾದಂಥ ಕೃಷ್ಣನ ಬಾಯಿಂದ ಆ ಸ್ತೋತ್ರಗಳನ್ನು ಕೇಳಿದಾಗ ಅವರು ಆ ಋಷಿಗಳು ನಿಜವಾಗಿಯೂ ದಿಗ್ಭ್ರಾಂತರಾಗಿಬಿಟ್ರು. ಕೃಷ್ಣನ ಅಭಿಪ್ರಾಯ ಏನು, ಯಾಕೆ ನಮ್ಮನ್ನು ಈ ಥರ ಹೊಗಳುತ್ತಿದ್ದಾನೆ ಅವನು ಅಂತ ಬಹಳ ದೀರ್ಘವಾಗಿ ತಮ್ಮಲ್ಲಿ ಚರ್ಚೆ ಮಾಡಿದರು. ಕೊನೆಗೆ ಅವರು ಆಲೋಚಿಸಿ ತೀರ್ಮಾನ ಮಾಡಿದರು, ಕೃಷ್ಣನಿಗೆ ನಮ್ಮನ್ನು ಹೊಗಳಬೇಕಾದಂಥ ಅವಶ್ಯಕತೆ ಆಗಲಿ ಪ್ರಮೇಯವಾಗಲಿ ಏನೂ ಇಲ್ಲ. ಸಾಧು ಸಿದ್ಧನೋದನ್ನು ಯಾವ ಥರ ನಾವು ಕಾಣಬೇಕು ಅನ್ನೋದನ್ನು ಜಗತ್ತಿಗೆ ಅವನು ತಿಳಿಸ್ಕೊಡ್ಲಿಕ್ಕಾಗಿ ಇಷ್ಟು ದೀರ್ಘವಾಗಿ ನಮ್ಮನ್ನು ಹೊಗಳಿದ ಅಂತ ಅವ್ರು ತಿಳ್ಕೊಂಡು ಕೃಷ್ಣನಿಗೆ ಹೇಳಿದರು, ಭಗವಂತನೇ, ನಾವೆಲ್ಲರೂ ಮರೀಚಿ, ವಸಿಷ್ಠ ಮೊದಲಾದಂಥ ಎಲ್ಲ ದೊಡ್ಡ ದೊಡ್ಡ ಋಷಿಗಳು ಕೂಡ ನಿನ್ನ ಮಾಯೆಯಿಂದ ವಿಮೋಹಿತರಾಗಿದ್ದೇವೆ. ನೀನು ಸ್ವಯಂ ಭಗವಂತನೇ ಆಗಿದ್ರೂ ಕೂಡ ಲೀಲಾ ಮಾನುಷ ವಿಗ್ರಹನಾಗಿ ನಿನ್ನ ಮೂಲ ಸ್ವರೂಪವನ್ನು ಮರೆ ಮಾಡಿಕೊಂಡು ಸಾಮಾನ್ಯ ಜೀವಿಯಂತೆ ಕಾಣಿಸ್ಕೋತಾ ಇದ್ವಿ. ಇದು ನಿನ್ನ ಲೀಲೆಯಾಗಿದೆ. ಭೂಮಿ ಒಂದೇ ಆಗಿದ್ರೂ ಕೂಡ ಅನೇಕ ಕಡೆ ಅದು ಕಲ್ಲಿನಂತೆ ಕಾಣಿಸ್ತದೆ, ಮಣ್ಣಿನಂತೆ ಕಾಣಿಸ್ತದೆ, ಕೆಲವು ಕಡೆ ಬೆಟ್ಟ ಗುಡ್ಡಗಳಾಗಿ ಕಾಣಿಸ್ತದೆ, ಕೆಲವು ಕಡೆ ಬಳ್ಳಿಯಾಗಿ, ಕೆಲವು ಕಡೆ ಹುಲ್ಲಾಗಿ, ಕೆಲವು ಕಡೆ ದೊಡ್ಡ ವೃಕ್ಷವಾಗಿ ಕಾಣಿಸ್ತದೆ. ಮೂಲತಃ ಇರೋದೆಲ್ಲ ಭೂಮಿಯೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದರಂತೆ ನೀನು ಕೂಡ ಏಕಮೇವಾದ್ವಿತೀಯ ಬ್ರಹ್ಮ, ನೀನು ಇರೋನು ಒಬ್ಬನೇ. ಹಾಗಿದ್ರೂ ಕೂಡ ಈ ಜಗತ್ತಿನ ವಿಭಿನ್ನ ರೂಪಗಳನ್ನು ತಾಳಿ ಸೃಷ್ಟಿ, ಸ್ಥಿತಿ, ಲಯಗಳೆಂಬ 3 ಕಾರ್ಯಗಳನ್ನು ಮಾಡ್ತಾ ಇದ್ದಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಕರ್ಮದ ಲೇಪ ನಿನಗಿಲ್ಲ. ಕರ್ಮ ಮಾಡಿದ್ರು ಕೂಡ ಅಕರ್ಮನಾಗಿದ್ದಿ. ಸಸ್ಯ ಕರ್ತಾರಮಭಿಮಾಂ ವಿದ್ಯ ಅಕರ್ತಾರಮವ್ಯಯಂ. ಜಗತ್ತಿಗೆಲ್ಲ ನಾನು ಉತ್ಪಾದಕನಾದರೂ ಕೂಡ, ಕರ್ತ ಆಗಿದ್ರೂ ಕೂಡ ನಾನು ಅಕರ್ತ ಆಗಿದ್ದೇನೆ. ಹಾಗೆ ನೀನು ನನ್ನನ್ನು ತಿಳ್ಕೊ, ನನ್ನನ್ನು ಉಪಾಸನೆ ಮಾಡುವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದ. ನೀನು ಪ್ರಕೃತಿಗಿಂತಲೂ ಅತೀತನಾದಂತಹ ಪರಬ್ರಹ್ಮನಾಗಿದ್ದಿ. ಹಾಗಿದ್ರೂ ಕೂಡ ಹಲವಾರು ಸಮಯಗಳಲ್ಲಿ ಭಕ್ತರಿಂದ ಉದ್ಧಾರಕ್ಕಾಗಿ ಹೀಗೆ ಅವತಾರಗಳನ್ನು ಮಾಡ್ತಾ ಇರ್ತೀನಿ. ವೇದವೇದ್ದನೇ ಪರಮಾತ್ಮನೇ, ವೇದಕ್ಕೆ ಆಧಾರಭೂತನಾಗಿರುವಂತಹ ಬ್ರಾಹ್ಮಣ ಏನಿದ್ದಾನೆ, ವೇದಜ್ಞಾನಿ ಅಂತ ಬ್ರಾಹ್ಮಣ ಏನಿದ್ದಾನೆ, ಆ ಬ್ರಾಹ್ಮಣನು ನಿನ್ನ ಮುಖ್ಯ ಸ್ಥಾನನಾಗಿದ್ದಾನೆ, ಮುಖ್ಯ ಆಶ್ರಯನಾಗಿದ್ದಾನೆ. ಆ ಬ್ರಾಹ್ಮಣರು ಒಂದು ಜ್ಞಾನಿಗಳು ನಿನಗೆ ಬಹಳ
ಪ್ರಿಯರಾದವರು, ಅತ್ಯಂತ ಪ್ರಿಯರಾದವರು. ನಾವು ಕಲಿತಂತಹ ವಿದ್ಯೆ, ನಾವು ಮಾಡಿದಂಥ ತಪಸ್ಸು, ನಾವು ಕಳಿಸಿದಂಥ ಕೀರ್ತಿ ಎಲ್ಲವೂ ಕೂಡ ನಿನ್ನನ್ನು ನೋಡಿ ಇವತ್ತು ಸಫಲ ಆದವು. ನಾವು ನಿನಗೆ ನಮಸ್ಕಾರ ಮಾಡ್ತೇವೆ. ಇಲ್ಲಿರುವಂತಹ ರಾಜರಾಗಲಿ, ನಿನ್ನ ಒಡನಾಡಿಗಳಾಗಲಿ, ದಿನನಿತ್ಯ ನಿನ್ನ ಜೊತೆ ಇರುವಂತಹ ಯದುವಂಶೀಯರಾಗಲಿ, ಮತ್ತೆ ನಾವಾಗಲಿ ಯಾರೂ ನಿನ್ನ ನಿಜ ಸ್ವರೂಪವನ್ನು ತಿಳಿದವರಲ್ಲ. ಎಲ್ಲರೂ ಕೂಡ ನಿನ್ನ ಮಾಯೆಯಿಂದ ಮುಚ್ಚಿ ಹಾಕಲ್ಪಟ್ಟಿದ್ದಾರೆ. ಕನಸಿನಲ್ಲಿ ಕಾಣುವಂಥ ಪುರುಷ ಆ ರಾತ್ರಿ ಕಾಲದಲ್ಲಿ ಕನಸು ಕಾಣ್ತಾ ಇದ್ದಾಗ ಕನಸಿನಲ್ಲಿ ನಾನು ಕಾಣುವಂಥ ಎಲ್ಲ ವಸ್ತುಗಳು ಕೂಡ ಯಥಾರ್ಥ ಅಂತ ತಿಳ್ಕೊಂಡಿರ್ತಾನೆ. ಹೇಳುವ ತನಕ ಅದು ಅವನಿಗೆ ಗೊತ್ತೇ ಆಗೋದಿಲ್ಲ. ಕನಸಿನಲ್ಲಿ ಅನುಭವಿಸುವಂಥ ಸುಖ ದುಃಖಗಳನ್ನೆಲ್ಲ ಸತ್ಯ ಅಂತ ತಿಳ್ಕೊಂಡು ಅದನ್ನು ತನ್ನ ವ್ಯಕ್ತಿತ್ವಕ್ಕೆ ಅನ್ವಯಿಸಿಕೊಂಡು ಆತ ಭ್ರಾಂತನಾಗಿರ್ತಾನೆ. ಕನಸು ಮುಗಿಯೋ ತನಕ ನನಗೊಂದು ಬೇರೆ ಶರೀರ ಇದೆ, ಕನಸಿಗಿಂತ ಹೊರತಾಗಿ ನನಗೊಂದು ಅಸ್ತಿತ್ವ ಇದೆ ಅಂತ ಅವನಿಗೆ ಗೊತ್ತೇ ಆಗೋದಿಲ್ಲ. ಅದರಂತೆ ನಾವು ಈ ಸಂಸಾರಾವಸ್ಥೆಯಲ್ಲಿ ಬಿದ್ದು ನಮಗೊಂದು ಪ್ರತ್ಯೇಕವಾದಂಥ ಅಸ್ತಿತ್ವವಿದೆ, ಶುದ್ಧ ಸಿದ್ಧಾತ್ಮಕವಾದಂತಹ ಸ್ವರೂಪ ನಮಗಿದೆ ಅಂತ ನಮ್ಗೆ ತಿಳ್ಕೊಂಡೇ ಇಲ್ಲ. ನಾವು ನಿನ್ನ ಮಾಯೆಯಿಂದ ಭ್ರಾಂತರಾಗಿದ್ದೇವೆ. ಆದರೆ ಇವತ್ತು ಸೌಭಾಗ್ಯದಿಂದಾಗಿ ನಮಗೆ ನಿನ್ನ ಪಾದಕಮಲಗಳ ದರ್ಶನವಾಗಿದೆ. ನಮ್ಮನ್ನ ನೀನು ಅನುಗ್ರಹ ಮಾಡಬೇಕು ಅಂತ ಹೀಗೆ ಪರಮಾತ್ಮನ ಸ್ತೋತ್ರ ಮಾಡಿ ಕೃಷ್ಣನ ಧೃತರಾಷ್ಟ್ರ ಯುಧಿಷ್ಠಿರಾದಿಗಳ ಅನುಮತಿಯನ್ನು ತೆಗೆದುಕೊಂಡು ಅವರು ಅಲ್ಲಿಂದ ಹೊರಡಬೇಕು ಅಂತ ಮನಸ್ಸು ಮಾಡಿದರು. ಆಗ ವಸುದೇವ ಏನ್ ಮಾಡಿದಂದ್ರೆ ಆ ಋಷಿಮುನಿಗಳು ಹೊರಟದ್ದನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಿ ಈ ತರ ಪ್ರಾರ್ಥನೆ ಮಾಡಿದ. ನಾನು ನಿಮ್ಗೆಲ್ರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಕರ್ಮಗಳ ಅನುಷ್ಠಾನದಿಂದಲೇ ಕರ್ಮಗಳು ನಾಶ ಹೊಂದುವುದು ಹೇಗೆ ಅಂತ ನನಗೊಂದು ಆಳವಾದಂಥ ಜಿಜ್ಞಾಸೆ ಇದೆ. ಈ ರಹಸ್ಯವಾದಂಥ ವಿಷಯವನ್ನು ನೀವು ನಮಗೆ ತಿಳಿಸಬೇಕು. ಜ್ಞಾನಿಗಳು ಅನಾಯಾಸವಾಗಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ತಿಳಿಸಿರಿ ಅಂತ ಕೇಳ್ಕೊಂಡ. ಕರ್ಮಣ ಕರ್ಮ ನಿರ್ಹಾರ ಯಥಾ ಸ್ಯಾತ್ ನ ತದುಚ್ಯತಾಂ. ಅವರು ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮೊದಲು ಆ ಪ್ರಶ್ನೆಯ ಮಹತ್ವ ಏನು ಅದು ಕೂಡ ನಾವು ಗಮನಿಸಬೇಕು. ಭಾಗವತ ಇಲ್ಲಿ ಅದನ್ನು ಹೇಳಿಲ್ಲ, ಆದರೆ ಬೇರೆ ಕಡೆಯಲ್ಲಿ ಹೇಳಿದಂತೆ ಅದನ್ನ ನಾವು ಸ್ವಲ್ಪ ಗಮನಿಸಬೇಕು. ಆ ಪ್ರಶ್ನೆಯ ಮಹತ್ವ ಏನಂತ. ನಾವು ಪ್ರತಿನಿತ್ಯ ಕರ್ಮಗಳನ್ನು ಮಾಡ್ತಾನೆ ಇರ್ತೀವಿ. ಹಿಂದೆ ಅನೇಕ ಬಾರಿ ಅದನ್ನು ಹೇಳಿದ್ರೆ ಮನುಷ್ಯನಿಗೆ 14 ವರ್ಷ ಆದ ಬಳಿಕ ಅವನಿಗೆ ಪ್ರಜ್ಞೆ ಮತ್ತು ಜವಾಬ್ದಾರಿ ಅನ್ನೋದು ಮೂಡ್ತದೆ. 14 ವರ್ಷ ಆದ್ಮೇಲೆ ಅವನೇನು ಕರ್ಮಗಳನ್ನು ಮಾಡ್ತಾನಲ್ಲ, ಒಳ್ಳೆಯ ಕೆಲಸಗಳನ್ನೇ ಆಗಲಿ ಕೆಟ್ಟ ಕೆಲಸಗಳನ್ನೇ ಆಗಲಿ, ಆ ಕೆಟ್ಟ ಕೆಲಸಗಳು ಅವನಿಗೆ ಮತ್ತೊಮ್ಮೆ ಬಂಧನವನ್ನು ಪುನರ್ಜನ್ಮವನ್ನು ಉಂಟು ಮಾಡ್ತವೆ. ಹಾಗಾಗಿ ಆ ಚತುರ್ದಶಮಾದ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ. 14ನೇ ವರ್ಷದಿಂದ ಆರಂಭಿಸಿ ಪ್ರತಿನಿತ್ಯವೂ ಕೂಡ ನಾವು ಮುಂದಿನ 10 ಜನ್ಮಗಳಿಗಾಗ ಸಾಕಾಗುವಷ್ಟು ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ. ಕೆಟ್ಟ ಕೆಲಸಗಳು ಮಾತ್ರ ನಮ್ಮನ್ನು ಸಂಸಾರದಲ್ಲಿ ಬಂಧನ ಮಾಡ್ತಾವಂತಲ್ಲ, ಒಳ್ಳೆಯ ಕೆಲಸಗಳು ನಮ್ಮನ್ನು ಸಂಸಾರದಲ್ಲಿ ಬಂಧನ ಮಾಡ್ತವೆ. ಕಾಮ್ಯ ಕರ್ಮಗಳನ್ನು ನಾವೇನು ಮಾಡ್ತೀವಲ್ಲ, ಆ ಕಾಮ್ಯ ಕರ್ಮಗಳ ಫಲವನ್ನು ನಾವು ಅನುಭವಿಸಲೇಬೇಕು. ಪಾಪಗಳನ್ನು ಮಾಡಿ ಆ ಪಾಪಗಳ ಫಲವನ್ನು ಅನೇಕ ಕೋಟಿ ಕಲ್ಪಗಳು ಕಳೆದರೂ ನಾವು ಹೇಗೆ ಅನುಭವಿಸಲೇಬೇಕಲ್ಲ, ಅದು ನಮ್ಮ ಬೆನ್ನು ಹತ್ತಿ ಬರ್ತದಲ್ಲ. ಅದರಂತೆ ಪುಣ್ಯಕರ್ಮವೂ ಕೂಡ ಯಾವುದಾದ್ರು ಫಲಾಪೇಕ್ಷೆಯಿಂದ ಮಾಡಿದಂಥ ಪುಣ್ಯಕರ್ಮ ಮತ್ತು ತತ್ವಜ್ಞಾನವಿಲ್ಲದೆ ಮಾಡಿದಂಥ ಪುಣ್ಯಕರ್ಮ ಇವು ನಮ್ಮನ್ನು ಮತ್ತೆ ಮತ್ತೆ ಬಂಧಿಸ್ತಾ ಹೋಗ್ತವೆ. ಅಂದ್ರೆ ಸಾಂಸಾರಿಕವಾದಂಥ ಕರ್ಮಗಳು ಬಂಧಿಸಿ ನಮ್ಮನ್ನು ಸಂಸಾರದಲ್ಲಿ ಮತ್ತೆ ಮತ್ತೆ ಬೀಳಿಸ್ತಿರ್ತವೆ. ಹಾಗಾಗಿ ಇಂಥ ಎಲ್ಲ ಕರ್ಮಗಳಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ, ಕರ್ಮಗಳನ್ನು ಪೂರ್ಣವಾಗಿ ಅನುಭವಿಸಿ ಸಂಸಾರದಿಂದ ಮುಕ್ತನಾಗೋದು ಹೇಗೆ. ಸಂಸಾರದಲ್ಲಿ ನಾವು ಇವತ್ತು ಕರ್ಮಗಳನ್ನು ಮಾಡಿ ಜನ್ಮದ ಮತ್ತು ಸಾವಿನ ಸುಳಿಗೆ ಸಿಲುಕಿ ಬಿದ್ದಿದ್ದೇವೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ನಾವು ಮತ್ತಷ್ಟು ಧಾರ್ಮಿಕ ಕ್ರಿಯೆಗಳನ್ನು ಮಾಡಬೇಕು, ಸಂಸಾರಗಳನ್ನು ಮಾಡಬೇಕು, ಸಂಸಾರವನ್ನು ಮಾಡ್ತಿರ್ಬೇಕು, ಮತ್ತೆ ಸಾಯಬೇಕು, ಮತ್ತೆ ಹುಟ್ಟಬೇಕು. ಹೀಗೆ ಅನೇಕ ಕರ್ಮಗಳನ್ನು ನಾವು ಮಾಡ್ತಾನೆ ಹೋದ್ರೆ ಆ ಹಿಂದಿನ ಕರ್ಮಗಳು ಸವಿಯೋದು ಹೇಗೆ ಅಂತ ಅವನ ಪ್ರಶ್ನೆ ಆಗಿತ್ತು. ಆಗ ನಾರದರು ಹೇಳಿದರು, ವಿಪ್ರಶ್ರೇ ಜ್ಞಾನಿಗಳೇ, ಈ ವಸುದೇವ ಸರ್ವಜ್ಞನಾದಂತಹ ಕೃಷ್ಣ ತನ್ನ ಪಕ್ಕದಲ್ಲಿದ್ದರೂ ಕೂಡ ಆತನನ್ನ ಈ ವಿಷಯವನ್ನು ಕೇಳಿ ತಿಳ್ಕೊಳ್ಬೇಕಾಗಬಹುದಾದಂಥ ಅವಕಾಶವಿದ್ರೂ ಕೂಡ ತನ್ನ ಮಗ ಅಂತ ತಿಳ್ಕೊಂಡು ಭ್ರಾಂತನಾಗಿ ಬಿಟ್ಟಿದ್ದಾನೆ. ಹಾಗಾಗಿ ಆ ವಿಷಯವನ್ನು ನಿಮ್ಮಿಂದ ಕೇಳಿ ತಿಳ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಅದರಲ್ಲೇನು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಜಗತ್ತಿಗೆ ಇಂಥದೊಂದು ಸ್ವಭಾವ ಕಂಡಿದೆ. ಸನ್ನಿಕರ್ಷೋ ಹಿ ಮರ್ತ್ಯಾನಾಂ ಅನಾದರಣ ಕಾರಣಂ ಗಾಂಗಂ ಹಿತ್ವಾ ಯಥಾನ್ಯಾಂತಹ ತತ್ರಪ್ಯೋ ಯಾತಿ ಶುದ್ಧಯೇ. ಪ್ರಪಂಚದಲ್ಲಿ ತಿರಸ್ಕಾರಕ್ಕೆ ಅಂದ್ರೆ ಒಂದು ವಸ್ತುವಿನ ಒಬ್ಬ ವ್ಯಕ್ತಿಯ ಬೆಲೆ ಗೊತ್ತಾಗದೇ ಇರಲಿಕ್ಕೆ ಅನೇಕ ಕಾರಣಗಳು. ಅದೇನೆಂದ್ರೆ ಅತಿ ಪರಿಚಯ ಇದ್ದು ಬಿಟ್ರೆ ದೂರದ ಬೆಟ್ಟ ನುಣ್ಣಿಗೆ, ದೂರದಲ್ಲಿದ್ದರೆ ಅದ್ರ ಬಗ್ಗೆ ಮಹತ್ವ ನಮಗೊಂದು ಮನಸ್ಸಿನಲ್ಲಿ ಮೂಡಿರ್ತದೆ.
ತೀರಾ ಸಮೀಪಕ್ಕೆ ಬಂದ್ಬಿಟ್ರೆ ವ್ಯಕ್ತಿ ಆಗಲಿ ಅಥವಾ ಒಂದು ವಸ್ತು ಆಗಲಿ ಅದ್ರ ಮಹತ್ವ ನಮ್ಗೆ ಗೊತ್ತಾಗೋದಿಲ್ಲ. ಆವಾಗ ತಿರಸ್ಕಾರ, ಅದ್ರ ಬಗ್ಗೆ ನಿರ್ಲಕ್ಷ್ಯ ಪ್ರಾರಂಭ ಆಗ್ತದೆ. ಅತಿ ಪರಿಚಯ ಇರುವುದು, ಅತಿ ಸಮೀಪದಲ್ಲಿರುವುದು ಅನಾದರ ಮತ್ತು ತಿರಸ್ಕಾರಕ್ಕೆ ಕಾರಣ. ಯಾಕೆಂದ್ರೆ ಗಂಗಾ ನದಿಯ ತೀರದಲ್ಲಿದ್ದರೂ ಕೂಡ ತನ್ನ ಶರೀರ ಶುದ್ಧಿಗಾಗಿ ಕೆಲವು ಜನ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದನ್ನು ಬಿಟ್ಟು ಬೇರೆ ಕಡೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಮಲೆಯೇ ಬಿಲ್ಲ ಪುರಂದ್ರಿ, ಬೇಡ ಸ್ತ್ರೀಯರು ಮಲೆಯ ಪರ್ವತದಲ್ಲಿ ವಾಸ ಮಾಡ್ತಿರ್ತಾರೆ. ಆ ಮಲೆಯ ಪರ್ವತದಲ್ಲಿ ವಾಸ ಮಾಡ್ತಿದ್ದವರಿಗೆ ಮುತ್ತು ರತ್ನಗಳ ಕೊರತೆ ಏನಿಲ್ಲ, ಬೇಕಾದಷ್ಟು ಮುತ್ತು ರತ್ನಗಳೆಲ್ಲ ಅವ್ರಿಗೆ ಸಿಕ್ಕೇ ಸಿಗ್ತವೆ. ಆದ್ರೆ ಅವರು ಆ ಮುತ್ತು ರತ್ನಗಳನ್ನು ತಮ್ಮ ಮೇಲೆ ಹಾಕೊಂಡು ಅಲಂಕಾರ ಮಾಡ್ಕೊಳ್ಳೋದಿಲ್ಲಂತೆ. ಗುಲ್ಗಂಜಿ ಇತ್ಯಾದಿ ಕಾಡಿನಲ್ಲಿ ಸಿಗುವಂತ ಕ್ಷುಲ್ಲಕ ವಸ್ತುಗಳನ್ನ ತಮ್ಮ ಮೇಲೆ ಹಾಕೊಂಡು ಅಲಂಕಾರ ಮಾಡ್ಕೋತಾರೆ. ಅವರಿಗೆ ಅಲ್ಲಿ ಸಮೀಪದಲ್ಲಿದ್ದರೂ ಕೂಡ ಆ ಮಹತ್ವದ ವಸ್ತುಗಳ ಪರಿಚಯ ಇಲ್ಲ ಅವರಿಗೆ, ಅದ್ರ ಬಗ್ಗೆ ಅವ್ರಿಗೆ ತಿರಸ್ಕಾರ. ಹೀಗೆ ಕೃಷ್ಣ ಪಕ್ಕದಲ್ಲಿದ್ದರೂ ಕೂಡ ವಸುದೇವನಿಗೆ ಆ ಜ್ಞಾನವನ್ನ ಕೃಷ್ಣನಲ್ಲಿ ಪಡ್ಕೊಳ್ಬೇಕಾದಂಥದ್ದು ತಿಳಿದಿಲ್ಲ. ಕೃಷ್ಣನ ಸ್ವರೂಪ ಧನಾತನವಾದದ್ದು, ಶಾಶ್ವತವಾದದ್ದು, ಮಿಂಚಿನಂಥದ್ದಲ್ಲ. ಅದು ಮಿಂಚಾದ್ರೆ ಒಮ್ಮೆ ಬೆಳಗ್ಗೆ ಮತ್ತೊಮ್ಮೆ ನಾಶ ಆಗುವಂಥದ್ದು. ಕೃಷ್ಣನ ಸ್ವರೂಪ ಆ ಥರದ್ದಲ್ಲ. ರಾಗದ್ವೇಷಾದಿಗಳಿಂದಾಗಿ ಕ್ಲೇಶಾದಿಗಳಿಂದಾಗಿ ನಾಶ ಹೊಂದುವಂಥದ್ದು ಅಲ್ಲ. ಆತನು ಈಶ್ವರನಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ. ಆದರೆ ಸೂರ್ಯ ಹೇಗೆ ಮೋಡಗಳಿಂದ ಮುಚ್ಚಿ ಹೋಗಿರ್ತಾನಲ್ಲ, ಹಾಗೆ ಪರಮಾತ್ಮನ ಸ್ವರೂಪ ಆ ಮಾಯೆಯಿಂದಾಗಿ ಮುಚ್ಚಿ ಹೋಗಿದೆ. ಹಾಗಾಗಿ ಜನಸಾಮಾನ್ಯರು ಆತನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ವಿಫಲರಾಗ್ತಾರೆ. ಕೃಷ್ಣನನ್ನು ಜನಸಾಮಾನ್ಯ ಎಂದು ತಿಳ್ಕೊಂಡು ಅವರು ಮೋಹಿತರಾಗ್ತಾರೆ. ಅವಜಾನಂತಿ ಮಾಮೂಢ ಮಾನುಷೀಂ ಪರಮಾಶ್ರಿತಂ ಅಂತ ಭಗವದ್ಗೀತೆ. ಮನುಷ್ಯ ಶರೀರದಲ್ಲಿ ನಾನು ಬಂದಿದ್ದೇನಲ್ಲ, ನನ್ನ ಸ್ವರೂಪ ಇವರಿಗೆ ಗೊತ್ತಾಗೋದಿಲ್ಲ, ನನ್ನೊಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ತಿಳ್ಕೊಂಡು ಭ್ರಾಂತರಾಗಿ ತತ್ವಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಹೀಗೆ ನಾರದರು ಹೇಳಿದ ಮೇಲೆ ಋಷಿಮುನಿಗಳು ಆ ಕೃಷ್ಣ, ಬಲರಾಮ, ಯುಧಿಷ್ಠಿರ ಮೊದಲಾದ ಸಮ್ಮುಖದಲ್ಲಿ ಆ ವಸುದೇವನಿಗೆ ಹೀಗೆ ಹೇಳಿದ್ರಂತೆ, ವಸುದೇವನೇ, ನಾವು ಕರ್ಮ ಬಂಧನದಿಂದ ಬಿಡಿಸ್ಕೊಳ್ಬೇಕಾದಂತಹ ರೀತಿ ಹೇಗೆ ಬಿಡಿಸ್ಕೊಳ್ಬೇಕು ಅಂತಂದ್ರೆ, ಸಮಸ್ತ ಯಜ್ಞಗಳಿಗೂ ಅಧಿಪತಿಯಾದಂತಹ ವ್ಯಾಪಕನಾದಂತಹ ಮಹಾವಿಷ್ಣುವನ್ನ ಶ್ರದ್ಧೆಯಿಂದ ಯಜ್ಞಗಳ ಮೂಲಕವಾಗಿ ಆರಾಧನೆ ಮಾಡಬೇಕು. ಆ ಯಜ್ಞಗಳ ಮೂಲಕವಾಗಿ ಆರಾಧನೆ ಮಾಡೋದೇನಿದೆ ಅದು ಕರ್ಮಗಳ ಬಂಧನದಿಂದ ನಮ್ಮನ್ನು ಬಿಡಿಸಲಿಕ್ಕೆ ಸಾಧನೆ ಎಂಬುದಾಗಿ ಶಾಸ್ತ್ರದಲ್ಲಿ ವಿಹಿತವಾಗಿದೆ. ಅದಕ್ಕಾಗಿ ಮೊನ್ನೆ ದಿವಸ ಹೇಳಿದ್ವಿ, ವೇದಕ್ಕಿಂತ ಯಜ್ಞ ಶ್ರೇಷ್ಠ, ಯಜ್ಞಕ್ಕಿಂತ ದಕ್ಷಿಣ ಶ್ರೇಷ್ಠ ಅಂತೇಳಿ. ವೇದಾಧ್ಯಯನವನ್ನು ವ್ಯರ್ಥವಾಗಿ ಮಾಡಿ ಕತ್ತೆಯಂತೆ ಕಾಲ ಕಳೆಯೋದಕ್ಕಿಂತ ಆ ವೇದದಲ್ಲಿ ಹೇಳಿದಂತಹ ಕರ್ಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಜೀವನದಲ್ಲಿ. ಯಜ್ಞ ಅಂದ್ರೆ ತುಪ್ಪ ಮೊದಲಾದವುಗಳನ್ನು, ಪಾಯಸ ಮೊದಲಾದವುಗಳನ್ನು ಯಜ್ಞ ಕುಂಡದಲ್ಲಿ ಹಾಕಿ ಯಜ್ಞ ಮಾಡೋದಿದೆಯಲ್ಲ, ಅದೊಂದೇ ಯಜ್ಞ ಅಲ್ಲ, ಇಡೀ ಜೀವನವೇ ಯಜ್ಞ. ಆ ಜೀವನವನ್ನೇ ಯಜ್ಞ ತಿಳ್ಕೊಂಡು ಪರಮಾತ್ಮನ ಪೂಜೆ ಅಂತ ಭಾವಿಸೋದೇನಿದೆಯಲ್ಲ ಅದು ಎಲ್ಲದಕ್ಕಿಂತ ದೊಡ್ಡದು. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಭಗವದ್ಗೀತೆಯಲ್ಲಿ ಹೇಳಿದಂತೆ. ದ್ರವ್ಯಮಯವಾದ ಯಜ್ಞ, ಇಟ್ಟಿಗೆಗಳಿಂದ ಹೋಮ ಕುಂಡವನ್ನು ಮಾಡಿ ಅದರಲ್ಲಿ ಬೆಂಕಿಯನ್ನು ಉರಿಸಿ ಅಲ್ಲಿ ಆಹುತಿಯನ್ನು ಹಾಕೋದಕ್ಕಿಂತ ಜ್ಞಾನ ಯಜ್ಞ, ಶ್ರವಣ ಮನನ ಮೊದಲಾದಂಥ ಜ್ಞಾನ ಯಜ್ಞ ಇದೆಯಲ್ಲ ಅದು ಶ್ರೇಷ್ಠ. ಹೀಗೆ ಜ್ಞಾನಿಗಳಾದವರು ಶಾಸ್ತ್ರ ದೃಷ್ಟಿಯಿಂದ ನಿಷ್ಕಾಮನೆಯಿಂದ ಯಾವ ಕಾಮನೆಯಿಲ್ಲದೆ ಮಾಡುವಂಥ ಭಗವದ್ ಆರಾಧನೆ ಏನಿದೆ ಅದು ಮನಃಶಾಂತಿಗೆ ಕಾರಣವಾದದ್ದು ಮತ್ತು ಮೋಕ್ಷ ಸಾಧನೆಗೆ ಅತ್ಯಂತ ಸುಲಭವಾದಂಥ ಮಾರ್ಗ ಎಂಬುದಾಗಿ ಹೇಳಿದ್ದಾರೆ. ಇದು ಎಲ್ಲ ಜಾತಿಯವರಿಗೂ, ಎಲ್ಲ ಆಶ್ರಮದಲ್ಲಿರುವಂಥವರಿಗೂ ಅತ್ಯಂತ ಸುಲಭವಾದಂಥ ಮಾರ್ಗ. ಮನುಷ್ಯ ಆಸೆಯನ್ನು ಹೇಗೆ ತೊರೆಯಬೇಕು? ದುರಾಸೆ ಇರ್ತದಲ್ಲ ನಮ್ಮೆಲ್ಲರಿಗೂ. ಆ ದುರಾಸೆಯನ್ನು ಹೇಗೆ ತೊರೆಯಬೇಕು ಅಂದ್ರೆ ಯಜ್ಞ ಮಾಡೋದ್ರ ಮೂಲಕ. ಯಜ್ಞ ಮಾಡೋದ್ರಿಂದ ದ್ರವ್ಯ ಖರ್ಚಾಗ್ತದಲ್ಲ, ಸಂಪಾದನೆ ಮಾಡಿಟ್ಟಂಥ ಧನ ಯಜ್ಞ ಮಾಡೋದ್ರ ಮೂಲಕ ಖರ್ಚಾಗ್ತಾ ಹೋಗ್ತದೆ. ಆ ಯಜ್ಞ ಮಾಡೋದ್ರ ಮೂಲಕ ಮತ್ತು ದಾನ ಮಾಡೋದ್ರ ಮೂಲಕ ಧನದ ಮೇಲಿನ ಆಸೆಯನ್ನು ತೊರೆಯಬೇಕು. ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿದಂಥ ಮನುಷ್ಯ ಸುಖ ಭೋಗಗಳನ್ನ, ಹಲವಾರು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಅದರಿಂದ ಒಂದು ಉಪಕಾರ ಮಾಡ್ಕೊಳ್ಬೇಕು. ಏನು ಉಪಕಾರ ಅಂದ್ರೆ, ಹೆಂಡತಿ ಮಕ್ಕಳಿನ ಮೇಲೆ ಒಂದು ಮೋಹವನ್ನ ಅವನು ತೊರಿಬೇಕಲ್ಲ. ಆ ಮೋಹವನ್ನು ತೊರೆಯೋದು ಹೇಗೆ ಅಂತಂದ್ರೆ ಕೇವಲ ಶಾಸ್ತ್ರವನ್ನ ಪ್ರವಚನ ಮಾಡೋದ್ರ ಮೂಲಕ ಆಗಲಿ ಅಥವಾ ಶ್ರವಣ ಮಾಡೋದ್ರ ಮೂಲಕ ಆಗಲಿ ಅವನಿಗೆ ಈ ಸಂಸಾರದ ಮೇಲಿನ ಮೋಹ ತೊರೆದು ಹೋಗೋದಿಲ್ಲ. ಅದಕ್ಕಾಗಿ ಅವನು ಪ್ರಾಯೋಗಿಕವಾದ ಬದುಕನ್ನು ಬದುಕಬೇಕು. ಪ್ರಾಯೋಗಿಕವಾದ ಬದುಕನ್ನು ಬದುಕಿ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿ ಆ ಸಂಸಾರದ ದುಃಖ ಸುಖಗಳನ್ನು ಎರಡನ್ನೂ ಸಮಾನವಾಗಿ ಅನುಭವಿಸಿದಾಗ ಆ ಸುಖಕ್ಕೂ ಬೆಲೆ ಇಲ್ಲ, ದುಃಖಕ್ಕೂ ಬೆಲೆ ಇಲ್ಲ ಅಂತ ಗೊತ್ತಾಗ್ತದೆ ನಿಜವಾಗಿ. ಇಲ್ಲದ್ರೆ ಅಲ್ಲಿ ತನಕ ಹೇಳಿದ ಮಾತುಗಳೆಲ್ಲ ಅಪ್ರಾಯೋಗಿಕವಾದ ಮಾತುಗಳಷ್ಟೇ, ಗಿಣಿಯ ಪಾಠದಂತೆ. ಆ ಮಾತನ್ನು ಯಾರೂ ಹೇಳಬಲ್ಲರು, ಯಾರೂ ಕೇಳಬಲ್ಲರು. ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವಿಸಿಕೊಂಡು ಹೇಳಿದಂತಹ ಮನುಷ್ಯನ ಮಾತುಗಳಿಗೆ ನಿಜವಾದ ಬೆಲೆ.
ಕಾಲಕ್ರಮವಾಗಿ ಎಲ್ಲವೂ ಕ್ಷಯಿಸಿ ಹೋಗ್ತದೆ, ಕ್ಷೀಣಿಸಿ ಹೋಗ್ತದೆ. ಅದಂತೆ ನಮ್ಮ ಶರೀರವೂ ಕೂಡ ಕ್ಷುಲ್ಲಕವಾದದ್ದು ಅಂತ ತಿಳ್ಕೊಳ್ಬೇಕು. ಬಂಗಾರ, ಕನಕ ಮೊದಲಾದ ವಸ್ತುಗಳ ಮೇಲೆ ಆಸೆಯನ್ನ ಈ ಕ್ರಮವಾಗಿ ತೊರೆದು ಹಾಕಬೇಕು ಮನುಷ್ಯ. ವಸುದೇವನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಇವರೆಲ್ಲರೂ ಕೂಡ ದೇವಋಣ, ಋಷಿ ಋಣ ಮತ್ತು ಪಿತೃಋಣವನ್ನು ಹೊತ್ತು ಈ ಭೂಮಿ ಮೇಲೆ ಹುಟ್ಟಿರ್ತಾರೆ. ಹಿಂದೆ ಮೇಲೆ ಹೇಳಿದ್ದೆ, ದೇವತೆಗಳಿಗೆ ನಾವು ಕೃತಜ್ಞರಾಗಿರಬೇಕು, ಅವರು ನಮ್ಮನ್ನು ಹುಟ್ಟಿದ್ದಕ್ಕಾಗಿ. ಋಷಿಗಳು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ಕೃತಜ್ಞರಾಗಿರಬೇಕು. ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸಿದ್ದಾರೆ ಮತ್ತು ಬೆಳೆಸಿದ್ದಾರೆ, ಅದಕ್ಕಾಗಿ ಅವರಿಗೆ ಕೃತಜ್ಞರಾಗಿರಬೇಕು. ಪಿತೃಗಳಿಗೆ ಯಜ್ಞವನ್ನು ಮಾಡುವುದರ ಮೂಲಕ, ಅಧ್ಯಯನವನ್ನು ಮಾಡುವುದರ ಮೂಲಕ ಮತ್ತು ಸಂತಾನವನ್ನು ಪಡೆಯುವ ಮೂಲಕ ಈ ಮೂರು ಋಣಗಳನ್ನು ಕ್ರಮವಾಗಿ ನಾವು ಕಳ್ಕೋಬಹುದು. ದೇವತೆಗಳ ಋಣವನ್ನು ಯಜ್ಞ ಮಾಡುವುದರ ಮೂಲಕ, ಅಧ್ಯಯನವನ್ನು ಮಾಡುವುದರ ಮೂಲಕ. ಅಲ್ಲಿ ಯಜ್ಞ ಅಂದ್ರೆ ದೇವತೆಗಳ ಋಣವನ್ನ ನಿತ್ಯ ಪಂಚಮಹಾಯಜ್ಞಗಳು ಇತ್ಯಾದಿಗಳನ್ನು ಮಾಡುವುದರ ಮೂಲಕ ಕಳ್ಕೋಬೇಕು. ಮತ್ತು ಋಷಿಗಳ ಋಣ ಏನಿದೆ, ನಾವು ಅಧ್ಯಯನ ಮಾಡಿ ಕಳ್ಕೋಬೇಕು. ಅಧ್ಯಯನ ಮಾಡಿ ಮತ್ತೊಬ್ಬರಿಗೆ ಅಧ್ಯಾಪನ ಮಾಡಿ. ಮತ್ತು ಪಿತೃಗಳ ಋಣವನ್ನ ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿ ಸಂತಾನವನ್ನು ಪಡೆಯುವುದರ ಮೂಲಕ ಕಳ್ಕೋಬೇಕು. ನಾವು ದುರ್ದೈವದಿಂದ ಆ ಕೊನೆಯ ಒಂದು ಕರ್ತವ್ಯದ ಬಗ್ಗೆ ಮಾತ್ರ ಗಮನ ಹರಿಸಿದೆ ಅಂತ ಕಾಣಿಸ್ತದೆ ಎಲ್ಲರೂ. ಪಂಚಮಹಾಯಜ್ಞಗಳ ಬಗ್ಗೆ ಅಷ್ಟು ವಿಶೇಷವಾದಂಥ ಗಮನವನ್ನು ನಾವು ಕೊಟ್ಟೇ ಇಲ್ಲ. ಮತ್ತು ಋಷಿ ಋಣದ ಬಗ್ಗೆಯೂ ಕೂಡ ನಮಗೆ ಗಮನ ಇಲ್ಲ. ನಾವು ನಿತ್ಯ ಬ್ರಹ್ಮಯಜ್ಞ ಮಾಡಬೇಕು, ಅದರಲ್ಲಿ ಋಷಿಗಳಿಗೆ, ದೇವತೆಗಳಿಗೆ ಮತ್ತು ಪಿತೃಗಳಿಗೆ ತರ್ಪಣ ಕೊಡಬೇಕು. ತರ್ಪಣ ಕೊಟ್ಟು ಅವರನ್ನು ತೃಪ್ತಿಪಡಿಸಬೇಕಲ್ಲದೆ ನಿತ್ಯ ಶ್ರವಣ ಮನನ, ತಾನು ಓದಬೇಕು ಮತ್ತೊಬ್ಬರಿಗೆ ಹೇಳಬೇಕು. ಇಂಥವೆಲ್ಲ ಕರ್ತವ್ಯಗಳೇನಿದೆ, ಎಲ್ಲ ಕರ್ತವ್ಯವನ್ನು ನಾವು ಮರ್ತಂತೆ ಕಾಣಿಸ್ತದೆ ಅಂತ ಸುಮ್ಮನೆ ಹೇಳಿದೆ ಅಷ್ಟೇ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ ಅಂತ ಮರ್ತೇ ಬಿಟ್ಟಿದ್ದೇವೆ. ನಮ್ಮ ಅಧ್ಯಯನ ಮತ್ತು ನಮ್ಮ ಅಧ್ಯಾಪನ ಏನಿದೆಯಲ್ಲ, ಅದು ನಮ್ಮ ಹೊಟ್ಟೆ ಹೊರೆಯೋದಕ್ಕಾಗಿ ಮಾತ್ರ ಇದೆ ಅಷ್ಟೇ. ವಿದ್ಯೆ ಅಂದ್ರೆ ಯಾವುದು ಅಂದ್ರೆ ನಮ್ಮನ್ನ ಬೆಳೆಸಿ ಒಂದು ಉದ್ಯೋಗಕ್ಕೆ ನಮ್ಮನ್ನು ಹಚ್ಚಿ ಅದರಿಂದ ಧನ ಸಂಪಾದನೆ ಮಾಡಲಿಕ್ಕೆ ಯಾವ ಮಾಹಿತಿಗಳ ಸಂಗ್ರಹ. ವಿದ್ಯೆ ಅಂದ್ರೆ ಮಾಹಿತಿಗಳ ಸಂಗ್ರಹ ಅಷ್ಟೇ. ನಮ್ಮ ತಲೆ ಒಂದು ಮಾಹಿತಿಗಳ ಒಂದು ಪೆಟ್ಟಿಗೆ ಆಗಿದೆ ಅಷ್ಟೇ. ಯಾವ ರೋಗಕ್ಕೆ ಯಾವ ಥರದ ಔಷಧ ಕೊಡಬೇಕು, ಯಾವ ಸೇತುವೆಗಳನ್ನು, ಯಾವ ಮನೆಗಳನ್ನು ಹೇಗೆ ಕಟ್ಟಬೇಕು, ಯಾವ ಲೆಕ್ಕಾಪತ್ರಗಳನ್ನು ಹೇಗೆ ಬರೀಬೇಕು ಅಂತ ಬೇರೆ ಬೇರೆ ವೃತ್ತಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಮ್ಮ ತಲೆಯಲ್ಲೇ ತುಂಬುತ್ತಾರೆ ವಿದ್ಯಾಲಯಗಳು ಅಂತ ಅನಿಸ್ಕೊಂಡಂಥ ಕಟ್ಟಡಗಳಲ್ಲಿ. ಅದನ್ನು ತುಂಬಿಕೊಂಡು ನಾವು ಧನಾರ್ಜನೆ ಮಾಡಿ ತಯಾರಾಗ್ತೀವಿ. ಅದು ನಿಜವಾದ ವಿದ್ಯೆಯೇ ಅಲ್ಲ. ನಿಜವಾದ ವಿದ್ಯೆಯನ್ನು ಪಡ್ಕೊಂಡು ಆ ವಿದ್ಯೆಯನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡಿ ಋಷಿ ಋಣದಿಂದ ಮನುಷ್ಯ ವಿಮುಕ್ತನಾಗಬೇಕು. ಈ ಮೂರು ಋಣಗಳನ್ನು ತೀರಿಸದೆ ಸಂಸಾರವನ್ನು ಬಿಟ್ಟು ಹೋಗುವಂತ ಮನುಷ್ಯ ಏನಿದ್ದಾನಲ್ಲ, ಅವನಿಗೆ ಅಧಃಪತನ. ಬರೇ ದೇವರನ್ನ ಮತ್ತು ಋಷಿ ಋಣ ಇದ್ರ ಬಗ್ಗೆ ಎಷ್ಟು ಹೈಲೈಟ್ ಮಾಡಿ ಅಂತ ತಿಳ್ಕೊಬೇಡ್ರಿ. ಮೂರು ಋಣನೂ ತೀರ್ಸ್ಕೊಂಡೇ ಹೋಗ್ಬೇಕು ಮನುಷ್ಯ. ವಿವಾಹಿತನೂ ಆಗಬೇಕು, ಸಂಸಾರದಲ್ಲಿ ಪ್ರವೇಶನೂ ಮಾಡಬೇಕು, ಗೃಹಸ್ಥಾಶ್ರಮಿಯಾಗಿ ಸಂತಾನೋತ್ಪಾದನೆಯನ್ನು ಮಾಡಿಕೊಂಡು ಅದರ ಮೂಲಕವಾಗಿ ಪಿತೃಋಣವನ್ನು ಕೂಡ ತೀರಿಸ್ಕೊಳ್ಬೇಕು. ಆದರೆ ಅದೊಂದು ಸಂಗತಿಯನ್ನು ಮಾತ್ರ ಮೇಲಿನ ಮೇಲೆ ನೆನಪು ಮಾಡ್ಕೊಳ್ಬೇಕು. ಅದೇನೆಂದ್ರೆ ಮನುಷ್ಯ ವಿವಾಹಿತನಾಗಬೇಕು. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಮನುಷ್ಯ ಆಗಲೇಬೇಕು, ಅವಿವಾಹಿತನಾಗಿರಬಾರ್ದು. ಸಂತಾನಕ್ಕಾಗಿ ಪ್ರಯತ್ನ ಪಡಬೇಕು. ಒಂದ್ ವೇಳೆ ಸಂತಾನ ಆಗದೇ ಇದ್ರೆ ನನಗೆ ಸದ್ಗತಿ ಇಲ್ಲ ಅಂತ ದುಃಖ ಪಡಬಾರ್ದು. ಸಂತಾನ ಆಗಲೇಬೇಕಂತ ನಮಗೆ ಅನಿವಾರ್ಯ ಅಲ್ಲ. ನಾವು ಜನಸಾಮಾನ್ಯರು, ನಮ್ಮ ಕರ್ಮವನ್ನು ಭೋಗಿಸಲಿಕ್ಕಾಗಿ ನಾವು ಹುಟ್ಟಿ ಬಂದವರು. ಯಾರು ನಮ್ಮನ್ನು ಅವತಾರ ಮಾಡುವ ಭೂಲೋಕಕ್ಕೆ ಅಂತ ಕರೆದಿಲ್ಲ. ಹಾಗಾಗಿ ನಾವು ಅವತಾರ ಮಾಡದೇ ಇದ್ರೆ, ಮತ್ತೊಂದು ಹುಟ್ಟಿಸದೇ ಇದ್ರೆ ಭೂಲೋಕಕ್ಕೆ ಆಗಬೇಕಾದಂಥ ತೊಂದರೆ ಏನಿಲ್ಲ. ತುಂಬಲಾರದ ನಷ್ಟ ಅಂತ ನಮ್ಮನ್ನು ಯಾರು ಶೋಕಾಚರಣೆ ಮಾಡೋರು ಏನಿಲ್ಲ. ನಾವು ಹುಟ್ಟದೇ ಇದ್ರೆ ಅಂಥದ್ದೇನು ನಷ್ಟ ಆಗ್ತಿರ್ಲಿಲ್ಲ. ಇನ್ನು ನಮ್ಮ ಮಕ್ಕಳು ಹುಟ್ಟದೇ ಇದ್ರೆ ಯಾರಿಗೆ ನಷ್ಟ ಆಗೋದಿದೆ? ಹೀಗಿರುವಾಗ ಸುಮ್ಮನೆ ಸತ್ತಾಗ ಏನೋ ಒಂದು ಸಂಪ್ರದಾಯ ಮಾಡಬೇಕಲ್ಲ ಅಂತ ಹೇಳಿ ಇವರು ಸತ್ತದ್ದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಏನೋ ಇದ್ರು ಇದ್ದಾಗ 4 ಮಂದಿಗೆ ಉಪಕಾರ ಆಗುವಂತ ಬರ್ತಿದ್ರು ಅಂತ ಆ ಸಂದರ್ಭದಲ್ಲಿ ಒಂದೆರಡು ಒಳ್ಳೆ ಮಾತಾಡಿ ತುಂಬಲಾರದ ನಷ್ಟ ಅಂತ ಹೇಳ್ತಾರೆ ಹೊರತು, ಯಾರು ಹುಟ್ಟದೇ ಇದ್ರು, ಯಾರು ಸಾಯದೇ ಇದ್ರು ಯಾರಿಗೂ ತುಂಬಲಾರದ ನಷ್ಟವೂ ಇಲ್ಲ, ತುಂಬಿಕೊಡುವಂಥ ಲಾಭವೂ ಇಲ್ಲ. ಹಾಗಾಗಿ ಮೂರು ಋಣಗಳನ್ನು ಮನುಷ್ಯ ತೀರಿಸ್ಕೊಳ್ಬೇಕು. ಆದರೆ ಸಂತಾನ ಆಗದೇ ಇದ್ರೆ ಮನುಷ್ಯ ದುಃಖ ಪಡಬೇಕಾಗಿಲ್ಲ. ನಮ್ಮಂಥ ಜನಸಾಮಾನ್ಯರು, ಪಾಂಡು ಮಹಾರಾಜನಂತವರು ಮತ್ತು ಅಂಗರಾಜನಂತವರು ಮೊನ್ನೆ ದಿವಸ ಹೇಳಿದಂತೆ ಅವರು ಸಂತಾನಕ್ಕಾಗಿ ಪ್ರಯತ್ನ ಪಡಲೇಬೇಕು. ಸಂತಾನ ಉತ್ಪಾದನೆಗಾಗಿ ಅವರು ಭೂಲೋಕದಲ್ಲಿ ಹುಟ್ಟಿ ಬಂದವರು. ಋಷಿಗಳು ಹೇಳಿದ್ರು, ವಸುದೇವನೇ ವೇದಾಧ್ಯಯನವನ್ನು ಮಾಡಿ ಋಷಿ ಋಣದಿಂದ ಮುಕ್ತನಾಗಿದ್ದಿ, ಮಕ್ಕಳನ್ನು ಪಡ್ಕೊಂಡು ಪಿತೃ ಋಣದಿಂದ ಮುಕ್ತನಾಗಿದ್ದಿ. ಇನ್ನು ನೀನು ಏನು ಮಾಡ್ಬೇಕಂದ್ರೆ ಯಜ್ಞಗಳನ್ನು ಮಾಡಿ ದೇವಋಣದಿಂದ ಮುಕ್ತನಾಗಬೇಕು. ಅದೊಂದು ಋಣ ನಿನಗೆ ಇನ್ನೂ ಉಳಿದಿದೆ ಅಂತಂದ್ರು. ಅಲ್ಲಿ ತನಕ ಈ ವಸುದೇವ ಬೇರೆಯಲ್ಲಿ ಯಜ್ಞ ಮಾಡಿರಲಿಲ್ಲ ಅಂತ ಅರ್ಥ ಅಲ್ಲ. ಮಾಡಿದ್ದ, ಬೇಕಾದಷ್ಟು ಯಜ್ಞ ಮಾಡಿದ್ದ. ಆ ಯಜ್ಞಗಳು ಅವ್ರ ಜೀವನದ ಒಂದು ಭಾಗವೇ ಆಗಿದ್ದು. ಆದರೆ ಇದೊಂದು ವಿಶೇಷ ಸಂದರ್ಭ. ಎಲ್ಲ ಋಷಿಮುನಿಗಳು, ಬಹುತೇಕ ಭರತಖಂಡದ ಎಲ್ಲ ಜ್ಞಾನಿಗಳು ಅಲ್ಲಿ ಸೇರಿದ್ರು. ಧರ್ಮರಾಜ, ಭೀಮ ಮೊದಲಾಂತ ಎಲ್ಲ ರಾಜರು, ಎಲ್ಲ ಋಷಿಗಳು ಅಲ್ಲಿ ಸೇರಿದ್ರು. ಆ ಸೂರ್ಯಗ್ರಹಣದ ನಿಮಿತ್ತವಾಗಿ ಬಂದಿದ್ರು.
ಅಂಥವ್ರೆಲ್ಲರ ಕಡೆಯಿಂದ ತತ್ವಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನಪೂರ್ವಕವಾಗಿ ಯಜ್ಞ ಮಾಡಿದ್ನಲ್ಲ, ಅದು ಒಂದು ಮಹತ್ವ ಅಷ್ಟೇ. ಹಿಂದೆ ಒಂದು ಯಜ್ಞ ಮಾಡಿದ್ದ ಬೇಕಾದಷ್ಟು, ಇಲ್ಲ ಅಂತಲ್ಲ. ಪರಮಾತ್ಮನಿಗೆ ಶರಣಾಗತನಾಗು, ಗೃಹತ್ಯಾಗ ಮಾಡು ಅಂತ ಹೇಳಿದ್ರು ಋಷಿಗಳು. ಪರಮಭಕ್ತಿಯಿಂದ ಜಗದೀಶ್ವರನಾದಂತಹ ಹರಿಯನ್ನು ಆರಾಧನೆ ಮಾಡಿದ್ವಿ, ಆತನೇ ಆ ಕಾರಣದಿಂದಲೇ ನಿನಗೆ ಅವನು ಮಗನಾಗಿ ಹುಟ್ಟಿದ್ದಾನೆ ಶುಕಮುನಿಗಳು ಹೇಳಿದ್ರು. ಹೀಗೆ ಹೇಳಿದ ಕೂಡಲೇ ಆ ವಸುದೇವ ಕೂಡಲೇ ಯಜ್ಞ ಮಾಡಬೇಕು ಅಂತ ಮನಸ್ಸೇ ಮಾಡಿಬಿಟ್ಟ. ಮನಸ್ಸು ಮಾಡಿ ಅವರೆಲ್ಲರನ್ನು ಕೂಡ ಯಜ್ಞದ ಋತ್ವಿಕ್ಗಳು ಅಂದ್ರೆ ಹಿಂದೂ ಶಬ್ದಗಳು ಹೇಳಿದ್ನಲ್ಲ, ಋತ್ವಿಕ್ ಅಂತ ಒಂದು ಶಬ್ದ, ಮತ್ತೆ ಯಜ್ಞದಲ್ಲಿ ಮಾಡ್ಬೇಕಂತ ಒಂದು 2-3 ಕೆಲಸಗಳನ್ನು ಮಾಡ್ಬೇಕಂತ ಬೇರೆ ಬೇರೆ ಇದ್ದಾರೆ. ಉದ್ಘಾತ ಅಂತ ಹೇಳಿ ಗಾನ ಮಾಡಬೇಕಾದವನು, ವೇದ ಮಂತ್ರಗಳನ್ನು ಗಾನ ಮಾಡಬೇಕಾದವನು ಋತ್ವಿಕ್ ಒಬ್ಬ, ಬ್ರಹ್ಮ ಒಬ್ಬ. ಯಜ್ಞ ಸರಿಯಾಗಿ ನಡೆದಿದೆ ಇಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ಬೇಕಷ್ಟೇ, ಅವನು ಪಾತ್ರ ವಹಿಸಬೇಕಾಗಿಲ್ಲ, ಅವನು ಬ್ರಹ್ಮ. ಹೀಗೆ ಅನೇಕ ಪಾತ್ರಗಳಿವೆ. ಅಧ್ವರ್ಯ ಅಂತ ಮತ್ತೊಂದು ಶಬ್ದ. ಇವರನ್ನೆಲ್ಲ ಕರೆದು ಋತ್ವಿಕರನ್ನಾಗಿ ಮಾಡಿದ. ಹಲವಾರು ಯಜ್ಞಗಳನ್ನ ಆ ಋಷಿಗಳು ವಸುದೇವನ ಕೈಯಿಂದ ಮಾಡ್ತಿದ್ರು. ಯದುವಂಶೀಯರಾದಂತಹ ರಾಜಕುಮಾರರೆಲ್ಲರೂ ಕೂಡ ಸ್ನಾನ ಮಾಡಿ ಸುಂದರವಾದಂತಹ ವಸ್ತ್ರಗಳನ್ನು ಧರಿಸಿ, ಮಾಲೆಗಳನ್ನು ಧರಿಸಿ ಆ ಯಜ್ಞದಲ್ಲಿ ಭಾಗವಹಿಸಿದ್ರು. ವಸುದೇವನ ಪತ್ನಿಯರು ಕೂಡ ಸರ್ವವಿಧ ಅಲಂಕಾರವನ್ನು ಧರಿಸಿಕೊಂಡು ಯಜ್ಞಶಾಲೆಯನ್ನು ಪ್ರವೇಶ ಮಾಡಿದ್ರು. ಎಲ್ಲ ತರದ ಮಂಗಲ ವಾದ್ಯಗಳು ಆಗ ಮೊಳಗುತ್ತಾ ಇದ್ದವು. ಗಂಧರ್ವ ಸ್ತ್ರೀಯರು ಅಲ್ಲಿ ಬಂದು ತಮ್ಮ ಗಾನ ನೈಪುಣ್ಯವನ್ನ ಪ್ರದರ್ಶನ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಯಜ್ಞದ ಋತ್ವಿಜರು ಯಥಾವಿಧಿಯಾಗಿ ಆ ವಸುದೇವನ ಕಣ್ಣುಗಳಿಗೆ ಕಾಡಿಗೆಯನ್ನು ಹಚ್ಚಿ ಶರೀರಕ್ಕೆ ಬೆಣ್ಣೆಯನ್ನು ಲೇಪಿಸಿ, ಆತನ 18 ಪತ್ನಿಯರು ಅಂತಿದೆ, ಇಲ್ಲಿ 14 ಜನ ಪತ್ನಿಯರು ಅಂತ ಹಿಂದೆ ಓದಿದ ನೆನಪು ಅಂತ, ಅವನ ಎಲ್ಲ ಪತ್ನಿಯರು ಅಂತ ಇಟ್ಕೊಳ್ರಿ. ಎಲ್ಲ ಪತ್ನಿಯರೊಡನೆಗೆ ಆತನಿಗೆ ಸ್ನಾನ ಮಾಡಿಸಿದ್ರು, ಯಜ್ಞಾಂಗವಾಗಿ ಸ್ನಾನ ಮಾಡಿಸೋದಿದೆ. ಯಜಮಾನನಾದವನು ಎಲ್ಲ ಪತ್ನಿಯ ಜೊತೆ ಸೇರಿ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡಿದ್ರು. ಕಣ್ಣಿಗೆ ಕಾಡಿಗೆ ಹಚ್ಚೋದು, ಶರೀರಕ್ಕೆ ಬೆಣ್ಣೆ ಹಚ್ಚೋದು ಬಹುಶಃ ಯಜ್ಞದ ಅಂಗವಾಗಿ ಇದ್ದಿರ್ಬೇಕು. ಯಜ್ಞ ದೀಕ್ಷಿತನಾಗಿ ಕೃಷ್ಣಾರ್ಜುನ ಹೊದ್ಕೊಂಡಿದ್ದಂತಹ ವಸುದೇವ ಸುಂದರವಾದಂತಹ ರತ್ನದ ಆಭರಣಗಳನ್ನು ಧರಿಸಿದಂತಹ ಪತ್ನಿಯರ ಜೊತೆಗೆ ಶೋಭಿಸಿದ. ಹಿಂದೆ ಇಂದ್ರ ಯಜ್ಞ ಮಾಡಿ ಶೋಭಿಸಿದಂತೆ ಈ ವಸುದೇವನು ಕೂಡ ಅಲ್ಲಿ ಕಂಗೊಳಿಸಿದ. ಬಲರಾಮಕೃಷ್ಣರು ತಾವು ಕೂಡ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಜೊತೆಗೆ ಅಲ್ಲಿ ಭಾಗವಹಿಸಿದ್ರು. ವಸುದೇವ ಪ್ರತಿ ಯಜ್ಞದಲ್ಲಿಯೂ ಕೂಡ ಗಾರ್ಹಪತ್ಯ, ದಕ್ಷಿಣಾಗ್ನಿ ಮತ್ತು ಆಹವನೀಯಾಗ್ನಿ ಅಂತಕ್ಕಂಥ 3 ಅಗ್ನಿಗಳೇನಿವೆ, ಆ ಅಗ್ನಿಗಳ ಉಪಾಸನೆಯನ್ನು ಅಲ್ಲಿ ಮಾಡಿದ. ಜ್ಯೋತಿಷ್ಠೋಮ, ದರ್ಶನ, ದಶಪೂರ್ಣ ಮಾಸ ಮೊದಲಾದಂತಹ ಯಜ್ಞಗಳನ್ನು ಕೂಡ ಅವನಲ್ಲಿ ಮಾಡಿದ. ಪ್ರಕೃತಿ ಯಾಗಗಳು, ಸೂರ್ಯ ಸತ್ರ ಮೊದಲಾದಂತಹ ವಿಕೃತಿ ಯಾಗಗಳು, ದ್ರವ್ಯಜ್ಞಾನ ಮತ್ತು ದ್ರವ್ಯಮಯವಾದಂತಹ ಯಜ್ಞ ಇತ್ಯಾದಿ ವಿವಿಧ ರೀತಿಯಾದಂತಹ ಯಜ್ಞಗಳನ್ನು ಅವರು ಮಾಡಿದರು. ಇಲ್ಲಿ ದಕ್ಷಿಣಾಗ್ನಿ ಮತ್ತು ಗಾರ್ಹಪತ್ಯ ಮತ್ತು ಆಹವನೀಯ ಎಂಬುದಾಗಿ 3 ಅಗ್ನಿಗಳಿದೆ. ಪೌರಾಹಿತ್ಯ ಭಾಗದಲ್ಲಿ ವಿಶೇಷ ನನಗೆ ಪರಿಚಯ ಇದ್ದಿರಲಾದ್ದರಿಂದ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸತ್ಯನಾರಾಯಣಾಚಾರ್ಯನ ಸಂಪರ್ಕ ಮಾಡಿದೆ. ಅದು ಯಾಕೆ ಹೆಸರು ಬೇಕಂತ ತಗೋತಿದ್ದೇನೆ ಅಂದ್ರೆ, ಮುಂದೆ ಎಲ್ಲಾ ಪ್ರವಚನ ಆದ್ಮೇಲೆ ಅವರಿಗೆ ಎಲ್ಲರಿಗೂ ಸಾಮೂಹಿಕವಾಗಿ ಕೃತಜ್ಞತೆ ಸಲ್ಲಿಸಬಹುದು ಅಂತ ತಿಳ್ಕೊಂಡ್ರೆ ಮನುಷ್ಯ ಆ ಸಮಯಕ್ಕೆ ಮರ್ತು ಬಿಡ್ತಾನೆ. ಈಗ ಇದ್ರ ಮಾಹಿತಿ ಗೊತ್ತಾಗದೇ ಇದ್ದಾಗ ಯಾರ್ಯಾರು ಫೋನ್ ಮಾಡಬೇಕು, ಯಾರ ಕಡೆಯಿಂದ ತಿಳ್ಕೋಬೇಕು ಮಾಹಿತಿ ಅಂತ ಕಾತರ ಇರ್ತದಲ್ಲ, ಮುಗಿಸ್ಬೇಕಾದ್ರೆ ಅವ್ರಿಗೆ ಕೃತಜ್ಞತೆ ಹೇಳಬೇಕಾದ್ರು ಇರೋದಿಲ್ಲ. ಅದಕ್ಕಾಗಿ ಗೋವಿಂದಾಚಾರ್ಯರು, ಹೈವೇಲ್ ಪುರಾಣಿಕರು ಅವ್ರದ್ದು ನಿತ್ಯ ಸ್ಮರಣೆ ಆಗ್ತಿರ್ತದೆ, ಅವ್ರ ವ್ಯಾಖ್ಯಾನಗಳನ್ನ ಓದ್ತಿರ್ತೀವಿ. ಇಂಥ ವಿಶೇಷ ಮಾಹಿತಿಗಳನ್ನು ಕೊಟ್ಟಂತ ಕೆಲವು ಪಂಡಿತರು, ಸ್ನೇಹಿತರು ಆ ಸಂದರ್ಭದಲ್ಲಿ ಅವ್ರು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳಿದೆ ಅಷ್ಟೇ. ಗಾರ್ಹಪತ್ಯಾಗ್ನಿ, ದಕ್ಷಿಣಾಗ್ನಿ ಮತ್ತು ಆಹವನೀಯಾಗ್ನಿ ಎಂಬುದಾಗಿ 3 ಅಗ್ನಿಗಳಿವೆ. ಗಾರ್ಹಪತ್ಯಾಗ್ನಿ ಅಂತ ಏನಿದೆಯಲ್ಲ, ಅದು ಗೃಹಪತಿ ಅಂದ್ರೆ ಗೃಹಸ್ಥನಿಗೆ ಸಂಬಂಧಪಟ್ಟಂತಹ ಅಗ್ನಿ. ಅರಣಿ ಮತನ ಮಾಡಿ ಅಗ್ನಿಯನ್ನು ತಯಾರು ಮಾಡ್ತಾರಲ್ಲ, ಬೆಂಕಿ ಕಡ್ಡಿಯನ್ನು ಕೊರೆದು ಅಗ್ನಿಯನ್ನು ತಯಾರು ಮಾಡೋದಲ್ಲ, ಆ 2 ಕಟ್ಟಿಗೆಗಳನ್ನ ಘರ್ಷಣೆ ಮಾಡಿ ಅದರಿಂದ ಬೆಂಕಿಯನ್ನು ಉತ್ಪಾದನೆ ಮಾಡಬೇಕು. ಮತ್ತು ಆ ಬೆಂಕಿಯನ್ನ ಯಜಮಾನನ ಪತ್ನಿ ಆದವಳು ಅಲ್ಲಿ ತಂದು ಕೊಡಬೇಕು, ಮನೆಯ ಒಳಗಿಂದ ಯಜ್ಞದ ಕುಂಡ ತನಕ ತಂದು ಕೊಡಬೇಕು ಅಂತಿದೆ. ಹೀಗೆ ಕ್ರಿಯಾತ್ಮಕವಾದಂತಹ ಪಾತ್ರವನ್ನ ಯಜಮಾನನ ಪತ್ನಿ ತಗೊಳ್ಬೇಕು. ಅದು ಗಾರ್ಹಪತ್ಯ ಅಗ್ನಿ ಅಂತ. ಒಂದು ಕುಂಡದಲ್ಲಿ 3 ಕುಂಡಗಳು ಇರ್ತವೆ, 3 ಮುಖ್ಯವಾದ ಕುಂಡಗಳು, ಅನೇಕ ಅಮುಖ್ಯವಾದ ಕುಂಡಗಳು ಅವು ಬೇರೆ. ಮುಖ್ಯವಾದ ಕುಂಡಗಳಲ್ಲಿ ಒಂದು ಕಡೆ ಗಾರ್ಹಪತ್ಯಾಗ್ನಿ, ಮತ್ತೊಂದು ಕಡೆ ದಕ್ಷಿಣಾಗ್ನಿ. ಆ ದಕ್ಷಿಣಾಗ್ನಿ ಎಲ್ಲಿ ಇರ್ತದಂದ್ರೆ ಗಾರ್ಹಪತ್ಯಾಗ್ನಿಯ ಕುಂಡದ ದಕ್ಷಿಣ ಭಾಗದಲ್ಲಿ ಇರ್ತದೆ, ಅದಕ್ಕಾಗಿ ಹಾಗೆ ದಕ್ಷಿಣಾಗ್ನಿ ಅಂತ ಕರೀತಾರೆ. ಮುಂದೆ ಆಹವನೀಯಾಗ್ನಿ ಅಂತ ಮತ್ತೊಂದು, ಅದು ಅರ್ಧ ವೃತ್ತಾಕಾರದ ಒಂದು ಕುಂಡದಲ್ಲಿ ಇರ್ತದೆ ಆಹವನೀಯಾಗ್ನಿ. ಆ ಆಹವನೀಯಾಗ್ನಿಯಲ್ಲಿ ಈ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಸಮೀಪದಲ್ಲಿ ತಂದಿಟ್ಟು ಶಸ್ತ್ರಾಸ್ತ್ರಗಳಿಗೆ ಮಂತ್ರಪೂರ್ವಕವಾಗಿ ಅದಕ್ಕೆ ಆವಾಹನೆ ಮಾಡಿ ಅಗ್ನಿಯಲ್ಲಿ ಅಲ್ಲಿ ಆವಾಹನೆ ಮಾಡಿರ್ತಾರೆ.
ಹೀಗೆ ಆವಾಹನೆ ಮಾಡಿದ್ರಿಂದ ಅಗ್ನಿಯನ್ನು ಮತ್ತು ತದಂತರ್ಗತನಾದಂಥ ಪರಮಾತ್ಮನನ್ನ ಆವಾಹನೆ ಮಾಡಿದ್ರಿಂದ ಅದಕ್ಕೆ ಆಹವನೀಯ ಅಗ್ನಿ ಅಂತ ಹೆಸರು. ಹೀಗೆ ಆ 3 ಅಗ್ನಿಗಳು, ಆ 3 ಅಗ್ನಿಗಳಲ್ಲಿ ಹೇಳೋದಾದ್ರೂ ಇನ್ನೂ ಮಾಹಿತಿ ಇದೆ, ಆದ್ರೆ ಪೂರ್ಣ ಎಲ್ಲ ನಾವು ಅವ್ರಿಗೂ ಕೇಳಲಿಕ್ಕಾಗಿಲ್ಲ. ಜ್ಯೋತಿಷ್ಠೋಮ ಅಂದ್ರೆ ಏನು, ದಶಪೂರ್ಣ ಮಾಸ ಅಂದ್ರೆ ಏನು, ಸಕೃತಿ ಯಾಗ ಅಂದ್ರೆ ಏನು, ವಿಕೃತಿ ಯಾಗ ಅಂದ್ರೆ ಏನು ಅಂತೂ ವಿಭಿನ್ನ ರೀತಿಯಾದ ಯಾಗಗಳು ಸ್ವಲ್ಪ ಮಟ್ಟಿಗೆ ಅದರ ಮಾಹಿತಿಯನ್ನು ಹೇಳಿದ್ದೇನೆ. ಮುಂದೆ ಆತ ಏನು ಮಾಡಿದ ಅಂದ್ರೆ ಆ ಯಜ್ಞಗಳನ್ನೆಲ್ಲವನ್ನು ಮುಗಿಸಿ ಆ ವಸುದೇವ ಸಮುಚಿತವಾದಂತಹ ಕಾಲದಲ್ಲಿ ರೇಷ್ಮೆಯ ವಸ್ತ್ರಗಳನ್ನ, ರತ್ನಹಾರಗಳನ್ನ ಇತ್ಯಾದಿಗಳಿಂದ ಸಮೇತವಾಗಿ ಗೋವುಗಳನ್ನ ಆ ಋತ್ವಿಜರಿಗೆ ಪೂಜಾಪೂರ್ವಕವಾಗಿ ದಾನವಾಗಿ ಕೊಟ್ಟ, ಗೋವು ಮತ್ತು ಸಂಪತ್ತನ್ನು ಇತ್ಯಾದಿ ರೂಪವಾಗಿ. ಅದಾದ್ಮೇಲೆ ಬರುವಂತಹ ಒಂದು ಸಂಗತಿ ಇದೆ, ಅಲ್ಲಿ ಮಹರ್ಷಿಗಳು ಆ ವಸುದೇವನಿಗೆ ಮತ್ತು ಆತನ ಪತ್ನಿಯರಿಗೆ ಪತ್ನಿ ಸಂಯಾಗ ಮತ್ತು ಅವಭೃತ ಎಂಬತಕ್ಕಂತಹ ಯಜ್ಞಾಂಗ ಕರ್ಮಗಳನ್ನ ವಸುದೇವ ಮತ್ತು ಆತನ ಪತ್ನಿಯರನ್ನ ಕೂಡಿಸಿ ಮಾಡಿಸಿದ್ರು ಮತ್ತು ಅವಭೃತ ಸ್ನಾನ ಮಾಡಿಸಿದ್ರು. ಎಲ್ಲಿ ಅಂದ್ರೆ ಸಮಂತ ಪಂಚಕ ಸರೋವರಗಳಲ್ಲೇ, ಪರಶುರಾಮ ದೇವರು ತಯಾರು ಮಾಡಿದಂಥ ಸರೋವರಗಳಿದ್ದಲ್ಲ, ಆ ಸರೋವರಗಳಲ್ಲಿ ಅವನಿಗೆ ಅವಭೃತ ಸ್ನಾನ ಮಾಡಿಸಿದ್ರು. ಅದಕ್ಕಿಂತ ಮೊದಲು ಆ ಪತ್ನಿ ಸಂಯಾಗ ಅಂದ್ರೆ ಏನು, ಅವಭೃತ ಸ್ನಾನ ಅಂದ್ರೆ ಏನು, ಅದನ್ನ ಆ ಆಚಾರ್ಯರು ಹೇಳಿದಂಥ ವಿವರಣೆಗೆ ಅನುಸಾರವಾಗಿ ನೋಡಬೇಕು. ಮುಖ್ಯ ಯಜ್ಞವೊಂದನ್ನು ಮಾಡುವಾಗ ಅದಕ್ಕೆ ಅಂಗಭೂತವಾಗಿ ಯಾಗ, ಅನುಯಾಗ, ಸಯಾಗ ಇತ್ಯಾದಿ ಅಂಗಯಜ್ಞಗಳಿವೆ. ಮುಖ್ಯ ಯಜ್ಞಕ್ಕೆ ಅಂಗಭೂತವಾಗಿ ಸಣ್ಣ ಯಜ್ಞಗಳು. ಅದರಲ್ಲಿ ಪತ್ನಿ ಸಂಯಾಗ ಅಂತ ಒಂದು. ಆ ಅದಕ್ಕೆ ಪತ್ನಿ ಸಂಯಾಗ ಅಂತ ಯಾಕೆ ಕರೀತಾರೆ ಅಂದ್ರೆ ಹೆಂಡತಿ ಜೊತೆಗೆ ಮಾಡಬೇಕಾದಂತ ಒಂದು ಉಪಯಜ್ಞ ಅದು. ಅದೇನಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸ್ತ್ರೀಯರಿಗೆ ವೇದದ ಅಧಿಕಾರವಿಲ್ಲ. ತೀರಾ ಪ್ರಾಚೀನ ಕಾಲದ ಗಾರ್ಗಿ ಮೊದಲಾದ ಸ್ತ್ರೀಯರನ್ನು ಬಿಟ್ಟರೆ ಉಳಿದ ಸ್ತ್ರೀಯರಿಗೆ ವೇದಾಧಿಕಾರವಿಲ್ಲ, ವೇದವನ್ನು ಅವರು ಪಠಣ ಮಾಡುವಂತಿಲ್ಲ. ಆದರೆ ಈ ಪತ್ನಿ ಸಂಯಾಗ ಅನ್ನುವಂಥ ಒಂದು ಉಪಯಜ್ಞ ಏನಿದೆಯಲ್ಲ, ಈ ಯಜ್ಞದಲ್ಲಿ ಪತಿ ಪಾಲ್ಗೊಳ್ಳುವಾಗ ಆತನ ಜೊತೆ ಪತ್ನಿಯು ಕೂಡ ಪಾಲ್ಗೊಂಡು ಅಲ್ಲಿ ಆ ವೇದ ಮಂತ್ರಗಳನ್ನು ಅನ್ನಬೇಕು ಅಂತ ಹೇಳಿದ್ರು ಆಚಾರ್ಯ. ಅದೊಂದು ವಿಶೇಷ ಸಂದರ್ಭದಲ್ಲಿ ಆಕೆ ವೇದ ಮಂತ್ರಗಳನ್ನು ಉಚ್ಚಾರ ಮಾಡಬೇಕು. ಅದಕ್ಕೆ ಬೇಕಾದಂಥ ಸಂಸ್ಕಾರವೂ ಆಕೆಗೆ ಇರಬೇಕು. ಜೀವಮಾನದಲ್ಲಿ ಎಂದೂ ವೇದ ಮಂತ್ರಗಳನ್ನೇ ಕಿವಿಯಿಂದ ಕೇಳಿಲ್ಲ ಅಂತ ಸಂಸ್ಕಾರಯುತವಾದಂಥ ವಾತಾವರಣದಲ್ಲಿ ಬೆಳೆದಿದ್ರೆ ನೀವು ಅಲ್ಲಿ ಹೋಗಿ ಹೇಳಿದ್ರೆ ನಾನು ಯಜ್ಞ ಮಾಡ್ತೀನಿ, ನನ್ನ ಜೊತೆ ಪತ್ನಿ ಸಂಯಾಗ ಮಾಡಬಾ ಅಂತ ಹೆಂಡತಿನ ಕರೆದ್ರೆ ಅವಳ ಮಂತ್ರಗಳನ್ನು ಅನ್ನೋದು ಹೇಗೆ? ಅಂತ ಸಂಸ್ಕಾರ ಭರಿತವಾದಂಥ ವಾತಾವರಣದಲ್ಲಿ ಅವಳನ್ನು ಬೆಳೆಸಬೇಕು ಅಂತ ಅರ್ಥ. ಇದು ಪತ್ನಿ ಸಂಯಾಗ, ಪತ್ನಿ ಜೊತೆಗೆ ಮಾಡಬೇಕಾದಂಥ ಒಂದು ಉಪಯಜ್ಞ. ಮತ್ತು ಅವಭೃತ ಅಂದ್ರೇನು, ಯಜ್ಞದ ಕೊನೆಗೆ ಮಾಡಬೇಕಾದಂಥ ಒಂದು ಕಾರ್ಯ. ಯಜ್ಞದ ಉಪಕರಣಗಳೆಲ್ಲವನ್ನೂ ತಗೊಂಡು ಹೋಗಿ ಗಂಡ ಹೆಂಡತಿ ಇಬ್ಬರು ಕೂಡ ಪವಿತ್ರವಾದಂಥ ನದಿ, ಕ್ಷೇತ್ರ, ತೀರ್ಥ ಇತ್ಯಾದಿಗಳಲ್ಲಿ ಸ್ನಾನ ಮಾಡಬೇಕು. ಅದಕ್ಕೆ ಅವಭೃತ ಸ್ನಾನ ಅಂತ ಕರೀತಾರೆ. ಅವಭೃತ ಸ್ನಾನ ಆದರೆ ಯಜ್ಞ ಮುಗಿದಂತೆ ಅಲ್ಲಿಗೆ. ಹೀಗೆ ಪತ್ನಿ ಜೊತೆಗೆ ಪತ್ನಿ ಸಂಯಾಗ ಮತ್ತು ಅವಭೃತವನ್ನ ಅವನಿಗೆ ಋಷಿಗಳು ಮಾಡ್ತಿದ್ರು. ಹಿಂದೊಮ್ಮೆ ಹೇಳಿದ್ದೆ, ಮತ್ತೊಮ್ಮೆ ಅದನ್ನ ನೆನಪು ಮಾಡ್ಕೊಳ್ಬೇಕು. ಪತ್ನಿ ಅನ್ನೋ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ ಅಲ್ಲ, ಬರೇ ಹೆಂಡತಿ ಅಂತ ಅರ್ಥ ಅಲ್ಲ, ಮಕ್ಕಳನ್ನ ಹೆರುವವಳು ಅಂತ ಅರ್ಥ ಅಲ್ಲ. ಇನ್ನೇನು ಅರ್ಥ ಅಂದ್ರೆ ಗಂಡನ ಜೊತೆಗೆ ಇಡೀ ಜೀವನದಲ್ಲಿ ಪಾಲ್ಗೊಂಡು ಇಡೀ ಜೀವನವನ್ನು ಒಂದು ಯಜ್ಞ ಅಂತ ಭಾವಿಸಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳುವಂಥವಳು ಏನಿದ್ದಾಳಲ್ಲ ಅವಳು ಪತ್ನಿ. ಪತಿ ಅಂತ ಶಬ್ದ ಇದೆಯಲ್ಲ, ಪತಿಯನ ಶಬ್ದ ಮತ್ತು ಪತ್ನಿ ಶಬ್ದ ನಿಷ್ಪನ್ನ ಆಗಿದ್ದು ಹೇಗೆ ಅಂತ ಹಿಂದೊಮ್ಮೆ ಹೇಳಿದ್ದೆ. ಎಲ್ಲ ಬ್ರಾಹ್ಮಣರು ಸೇರಿ ಯಜ್ಞ ಮಾಡ್ತಾ ಇದ್ರು, ಅವ್ರ ಪತ್ನಿಯರು ಅಲ್ಲಿದ್ರು. ಕೃಷ್ಣ ಬಲರಾಮರು ತಾವು ಹಸಿದಿದ್ದಾಗ ಅವ್ರ ಕಡೆಯಿಂದ ಅನ್ನ ತರಿಸ್ಕೊಂಡ್ರು ಅಂತ ಕಥೆಯಲ್ಲಿ ಹೇಳಿದ್ದೆ. ಕೇಳದೆ ಇದ್ದವರು ನೆನಪು ಮಾಡ್ಕೊಳ್ಳಿ. ಪತಿ ಅಂದ್ರೆ ಪಾತೀತಿ ಪತಿ, ಯಾವನು ತನ್ನ ಸಂಸಾರವನ್ನ ಮತ್ತು ತನ್ನ ಬಂಧು ಬಳಗವನ್ನ ಇತ್ಯಾದಿಗಳನ್ನ ಪಾಲನೆ ಮಾಡ್ತಾನಲ್ಲ ಅವನು ಪತಿ. ಆ ಸಂಸ್ಕೃತದಲ್ಲಿ ಎಲ್ಲ ಪುಲ್ಲಿಂಗ ಶಬ್ದಗಳು ತಯಾರಾಗೋದು ಮೊದಲು. ಪುಲ್ಲಿಂಗ ಶಬ್ದಗಳು ತಯಾರಾದ್ಮೇಲೆ ಅದಕ್ಕೆ ಸ್ತ್ರೀಲಿಂಗ ಶಬ್ದಗಳ ನಿರ್ಮಾಣ ಆಮೇಲೆ. ಪತಿ ಅನ್ನೋ ಶಬ್ದ ತಯಾರಾದ್ಮೇಲೆ ಆ ಪತಿ ಶಬ್ದಕ್ಕೆ ಒಂದು ವಿಶಿಷ್ಟವಾದಂತಹ ಪ್ರತ್ಯಯ ಬಂದು ಆಮೇಲೆ ಪತ್ನಿ ಅಂತ ಶಬ್ದ ತಯಾರಾಗೋದು. ಪತ್ಯುರ್ನೋ ಯಜ್ಞ ಸಂಯೋಗೆ, ಪತಿ ಶಬ್ದಕ್ಕೆ ನ ಪ್ರತ್ಯಯ ಬಂದು ಪತ್ನಿ ಅಂತ ರೂಪ ತಯಾರಾಗ್ತದೆ ಅಂತ ಹೇಳ್ತಾನೆ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ. ಆ ಪ್ರತ್ಯಯ ಬರಬೇಕಾದ್ರೆ ಯಜ್ಞ ಸಂಯೋಗೆ, ಅದು ಕಂಡೀಷನ್. ಅದು ಆತನ ಜೊತೆಗೆ ಸೇರಿಕೊಂಡು ಯಜ್ಞವನ್ನು ಮಾಡುವಂಥ ಅಧಿಕಾರ ಉಳ್ಳವರಾಗಿರ್ಬೇಕು, ಆ ಸಂಸ್ಕಾರ ಉಳ್ಳವರಾಗಿರ್ಬೇಕು. ಮತ್ತು ಅದಲ್ಲದೆ ಒಟ್ಟಾರೆ ಇಡೀ ಜೀವನವೇ ಒಂದು ಯಜ್ಞದಂತೆ ಇರಬೇಕು. ಗಂಡ ಹೆಂಡತಿರ ಜೀವನ ಅದು ಭೋಗಕ್ಕಾಗಿ ಇರುವಂಥದ್ದಲ್ಲ, ಗೃಹಸ್ಥಾಶ್ರಮದ ಜೀವನ ಭೋಗಕ್ಕಾಗಿರುವಂಥದ್ದಲ್ಲ, ಇಡೀ ಜೀವನವನ್ನು ಯಜ್ಞ ಅಂತ ಭಾವಿಸಬೇಕು. ಹಾಗಿದ್ದಾಗ ಆಕೆ ಪತ್ನಿ, ಇಲ್ಲದೇ ಇದ್ರೆ ಬರೇ ಗಂಡ ಹೆಂಡಂದ್ರು. ಅಂತ ಗಂಡ ಹೆಂಡಂದ್ರು ಅನ್ನೋ ಶಬ್ದಕ್ಕೆ ಪತಿ ಪತ್ನಿ ಅನ್ನೋ ಶಬ್ದ ಯಾವ ಅರ್ಥ ಸಂಸ್ಕೃತದಲ್ಲಿದೆಯಲ್ಲ, ಅಂತಹ ಅದ್ಭುತವಾದಂಥ ಶಬ್ದ, ಅಂತಹ ಅದ್ಭುತವಾದ ಅರ್ಥವನ್ನು ಹೊಂದಿಸುವಂಥ ಶಬ್ದ ಜಗತ್ತಿನ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಹಸ್ಬೆಂಡ್ ಅನ್ನೋ ಶಬ್ದಕ್ಕೆ ಬರೀ ಪೋಷಣೆ ಮಾಡುವನು ಅಂತ ಅರ್ಥ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ. ಹಸ್ಬೆಂಡ್ರಿ ಅಂದ್ರೆ ಪೋಷಣೆ ಮಾಡೋದು, ಪಾಲನೆ ಮಾಡೋದು. ಅವನು ಆನಿಮಲ್ ಹಸ್ಬೆಂಡ್ರಿನೂ ಆಗ್ಬೋದು. ದನಕಾಯಗಳನ್ನು ಪೋಷಣೆ ಮಾಡುವವನು ಕೂಡ ಪತಿ ಅಂತ ಅನ್ಸ್ಕೋತಾನೆ.
ಆದ್ರೆ ಯಜ್ಞ ಮಾಡಿದ್ರೆ ಅವ್ನು ನಿಜವಾದ ಪತಿ, ಆತನ ಜೊತೆಗೆ ಯಜ್ಞ ಕ್ರಿಯೆಯಲ್ಲಿ ಪಾಲ್ಗೊಂಡ್ರೆ ಆಕೆ ಪತ್ನಿ, ಇಲ್ಲಿದ್ರೆ ಬರೇ ಗಂಡ ಹೆಂಡಂದ್ರು. ಹಾಗೆ ಸಂತಾನವನ್ನು ಮುಂದುವರಿಸುವರು ಅನ್ನೋ ಅರ್ಥದಲ್ಲಿ ಗಂಡ ಹೆಂಡಂದ್ರು ಪ್ರಾಣಿಗಳು ಆಗ್ಬೋದು. ಅದಕ್ಕೆ ನಾವು ಮನುಷ್ಯರೇ ಆಗಿ ಹುಟ್ಟಿ ವಿಶೇಷವಾದಂತಹ ವಿಧಿಗಳ ಮೂಲಕ ಮದುವೆಯನ್ನೇ ಮಾಡಿಕೊಂಡು ಹೀಗೆ ಜೀವನ ನಡೆಸಬೇಕಾಗಿಲ್ಲ, ನಡೆಸಿದ್ದು ವ್ಯರ್ಥ ಆ ಯಜ್ಞವನ್ನು ಮಾಡದೇ ಇದ್ರೆ. ಹೀಗೆ ಅವರು ತಾವು ಧರಿಸಿದಂತಹ ಎಲ್ಲ ವಸ್ತುಗಳನ್ನು ಒಂದಿ ಮಾಗದರಿಗೆ ದಾನ ಮಾಡಿದ್ರು. ವಸುದೇವ ಮತ್ತು ಆತನ ಪತ್ನಿಯರು ಕುರು, ಕೈಕಯ, ಸಿಂಜಯ ಮೊದಲಾದಂತಹ ಅನೇಕ ದೇಶಗಳಿಂದ ಬಂದಂತ ಆ ರಾಜರೇನಿದ್ರು, ಆ ರಾಜರಿಗೆಲ್ಲರಿಗೂ ಕೂಡ ಅನೇಕ ಕಾಣಿಕೆಗಳನ್ನು ಕೊಟ್ಟು ಆತ ಸತ್ಕಾರ ಮಾಡಿದ ವಸುದೇವ. ಮತ್ತು ಅಲ್ಲಿ ಬಂದಿರತಕ್ಕಂತಹ ಗಂಧರ್ವರು ಮೊದಲಾದವರು ಏನಿದ್ರು, ಆ ಗಂಧರ್ವರು ಮೊದಲಾದವರ ಕಡೆಯಿಂದಲೂ ಕೂಡ ಆ ಗಂಧರ್ವರು ಮೊದಲಾದವರಿಗೂ ಅನೇಕ ಬೆಲೆ ಬಾಳುವಂತಹ ಕಾಣಿಕೆಗಳನ್ನು ಕೊಟ್ಟರು. ಧೃತರಾಷ್ಟ್ರ, ವಿದುರ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವರು, ಭೀಷ್ಮ, ದ್ರೋಣ, ಕುಂತಿ, ನಾರದರು ಇವರೆಲ್ಲರೂ ಕೂಡ ಆ ಕೃಷ್ಣ ಸಮೇತರಾದ ಯಾದವರನ್ನು ಬಿಟ್ಟು ಹೋಗಲಿಕ್ಕಾಗದೆ ವಿರಹ ವ್ಯಥೆಯನ್ನ ಅನುಭವಿಸ್ತಾ ಇದ್ರು. ಆದರೆ ಅನಿವಾರ್ಯ ಅನ್ನೋ ಕಾರಣಕ್ಕಾಗಿ ಅವರಲ್ಲಿಂದ ಹೋಗಬೇಕಾಯಿತು. ಮುಂದೆ ಆ ಕೃಷ್ಣ ಬಲರಾಮಂದು ಮತ್ತು ಯಾದವರೆಲ್ಲರೂ ಕೂಡ ನಂದಗೋಪಾದಿಗಳ ಜೊತೆಗೆ ಅದೇ ಸಮಂತಕ ಪಂಚಕ ಕ್ಷೇತ್ರದಲ್ಲಿ ಅನೇಕ ದಿವಸಗಳನ್ನು ಕಳೆದರು. ಬಹಳ ದಿವಸ ಆದ್ಮೇಲೆ ಭೇಟಿಯಾಗಿದ್ದೇವಲ್ಲ, ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂತೇಳಿ. ಹೀಗೆ ವಸುದೇವ ಆ ಸಂಸಾರ ಅನ್ನುವಂಥ ಮಹಾಸಾಗರವನ್ನ, ಸಂಸಾರ ಅಥವಾ ಆಸೆ, ದುರಾಸೆ ಅನ್ನುವ ಸಾಗರವನ್ನ ಅನಾಯಾಸವಾಗಿ ದಾಟಿಬಿಟ್ನಂತೆ. ಯಾಕಂದ್ರೆ ಅಂಥ ಮಗನೇ ಅವನಿಗೆ ಹುಟ್ಟಿದ್ದ. ಅಂಥ ಯಜ್ಞಗಳನ್ನ ಎಲ್ಲ ಜ್ಞಾನಿಗಳ ಮೂಲಕ ತತ್ವಜ್ಞಾನವನ್ನು ಪಡ್ಕೊಂಡು ಆತ ಮಾಡಿಬಿಟ್ಟ. ಹಾಗಾಗಿ ವಸುದೇವನಿಗೆ ಏನು ಆನಂದ ಆಗಿತ್ತಲ್ಲ, ಅದಕ್ಕೆ ಕೊನೆಯೇ ಇರಲಿಲ್ಲ. ಭಾರಿ ಸಂತುಷ್ಟ ಆಗಿಬಿಟ್ಟಿದ್ದ ಆ ವಸುದೇವ. ನಂದಗೋಪನ ಕೈ ಹಿಡ್ಕೊಂಡು ಹೇಳಿದಂತೆ, ಸಹೋದರನಂತ ನಂದಗೋಪನೇ, ಮನುಷ್ಯನಿಗೆ ಭಗವಂತ ಒಂದು ಬಂಧನವನ್ನ ಆತ ಹುಟ್ಟಿದಾಗಲೇ ಕಟ್ಟಿಬಿಟ್ಟಿರ್ತಾನೆ. ಆತನ ಕುತ್ತಿಗೆ ಕಟ್ಟೆ ಅವನನ್ನು ಹುಟ್ಟಿಸಿಬಿಟ್ಟಿರ್ತಾನೆ. ಅದೇನಂದ್ರೆ ಸ್ನೇಹ. ಭ್ರಾತರೀಶಕೃತಃ ಪಾಶಃ ದೃಢಾಮ್ಯ ಸ್ನೇಹ ಸಂಸ್ಥಿತ. ಸ್ನೇಹ, ಅನುಬಂಧ, ಅಟ್ಯಾಚ್ಮೆಂಟ್ ಅಂತ ಅನ್ನುವಂಥ ಬಂಧನ ಏನಿದೆಯಲ್ಲ, ಆ ಬಂಧನ ಮನುಷ್ಯನಿಗೆ ಆತ ಹುಟ್ಟಿದಾಗಲಿಂದ ಪ್ರಾರಂಭ ಆಗುವಂಥದ್ದು, ಹುಟ್ಟಿದಾಗಲಿಂದ ಸಾಯೋ ತನಕ. ಈ ಸ್ನೇಹ ಸಂಬಂಧವನ್ನು ಬಿಟ್ಟು ಕೊಡೋದು ಶೂರನಿಗೂ ಸಾಧ್ಯವಿಲ್ಲ, ಯೋಗಿಗಳಿಗೂ ಸಾಧ್ಯವಿಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ನಿಮ್ಮೆಲ್ಲರ ಬಗ್ಗೆ, ಅಂದ್ರೆ ಗೋಪ ಪುರುಷರ ಬಗ್ಗೆ, ಗೋಪ ಸ್ತ್ರೀಯರ ಬಗ್ಗೆ ಅಂತ ಒಂದು ಪ್ರಬಲವಾದಂತಹ ಅನುಬಂಧವೇ ಇದೆ, ಅಂತ ನಿರ್ವ್ಯಾಜವಾದ ಸ್ನೇಹವೂ ನಮಗಿದೆ. ಇಷ್ಟು ದಿವಸ ನಾವು ಕಂಸನ ಕಾರಾಗೃಹದಲ್ಲಿ ಇದ್ದದ್ದರಿಂದ ನೀವು ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡೋದು ನಮಗೆ ಅಸಾಧ್ಯವಾಗಿತ್ತು. ಇವತ್ತು ಕೂಡ ನಾವು ಕೃಷ್ಣನ ಆಶ್ರಯವನ್ನ ಅವಲಂಬಿಸಿ ಧನ ಮದಾಂಧರಾಗಿದ್ದೇವೆ, ಕುರುಡರಾಗಿ ಬಿಟ್ಟಿದ್ದೇವೆ. ಬೇರೆಯವರನ್ನು ಕಣ್ಣೆತ್ತಿ ನೋಡ್ಲಿಕ್ಕೂ ಕೂಡ ನಮಗೆ ಇವತ್ತು ಪುರುಸೊತ್ತಿಲ್ಲ ಅಂತ ಆತ್ಮವಿಮರ್ಶೆಯನ್ನು ಮಾಡ್ಕೊಂಡ ಆ ವಸುದೇವ. ಯಾಕೆಂದ್ರೆ ರಾಜ್ಯ ಲಕ್ಷ್ಮಿಯನ್ನು ಪಡ್ಕೊಂಡವನು ಯಾರನ್ನೂ ನೋಡೋದಿಲ್ಲ, ಅವನಿಗೆ ತನ್ನವರು ಅನ್ನೋದಂತಿಲ್ಲ, ಬೇರೆಯವರು ಅಂತೂ ಇಲ್ಲ ಅವನಿಗೆ. ಹೀಗೆ ಕೃಷ್ಣ ಹೇಳ್ತಿದ್ದಂತೆ, ಹೀಗೆ ವಸುದೇವ ಹೇಳ್ತಿದ್ದಂತೆ ಆತನ ಹೃದಯ ಪ್ರೇಮದಿಂದ ಗದ್ಗದವಾಯಿತು. ಆ ನಂದಗೋಪ ಮಾಡಿದಂಥ ಎಲ್ಲ ಉಪಕಾರವನ್ನ ನಿಲ್ಲಿಸ್ಕೊಂಡು ಆತ ಹತ್ತು ಬಿಟ್ಟ. ಮುಂದೆ ಏನು ಮಾತಾಡಲಿಲ್ಲ. ಮುಂದೆ ಆ ನಂದಗೋಪನಿಗೆ ತಿಳಿತು, ಇನ್ನು ನಾನು ಹೋಗಿ ಬರ್ತೀನಿ, ಇವತ್ತು ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಹೇಳ್ತಾ ಮತ್ತೆ 3 ಮಾಸಗಳನ್ನು ಕಳೆದ. ಹೋಗ್ಬೇಕು ಅಂತ ಅನಿಸ್ತಿತ್ತು ಅವನಿಗೆ, ಆದ್ರೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ನಂದಗೋಪನಿಗೆ ಮತ್ತು ಯಶೋದೆಗೆ. ಹೋಗ್ತೀನಿ ಅಂತ 3 ಮಾಸಗಳನ್ನು ಕಳೆದ ಅಂತ ಎಂಬುದಾಗಿ ಹೇಳ್ತದೆ ಭಾಗವತ. ಹೀಗೆ ಪರಸ್ಪರ ಅವರು ಕಾಣಿಕೆಗಳನ್ನು ಕೊಟ್ಟುಕೊಂಡು ಪರಸ್ಪರ ಮತ್ತೊಮ್ಮೆ ಮಾತುಕತೆ ಮಾಡಿ ಎಲ್ಲರೂ ಕೂಡ ಪರಸ್ಪರನ್ನು ಬೀಳ್ಕೊಟ್ರು. ನಂದಗೋಪ ಆ ನಂದಗೋಕುಲಕ್ಕೆ, ವೃಂದಾವನಕ್ಕೆ ಹೊರಟೋದ. ಹೀಗೆ ಅವನು ಪ್ರಯಾಣ ಮಾಡಿದ್ರು ಕೂಡ ನಂದಗೋಪನ, ಯಶೋದೆಯರ, ಗೋಪಾಲಕರ ಮತ್ತು ಗೋಪಿಯರೆಲ್ಲರ ಮನಸ್ಸುಗಳು ಅವ್ರ ಜೊತೆಗೆ ಹೋಗಲಿಲ್ಲ. ಅವೆಲ್ಲವೂ ಕೃಷ್ಣನ ಪಾದಾಂಬುಜಗಳಲ್ಲಿ ಅಂಟಿಕೊಂಡು ಬಿಟ್ಟಿದ್ದವು. ಏನು ಪ್ರಯತ್ನ ಮಾಡಿದ್ರು ಕೂಡ ಕೃಷ್ಣನ ಪಾದಾಂಬುಜಗಳಲ್ಲಿ ಸಕ್ತವಾದಂತಹ ಮನಸ್ಸನ್ನ ಕಿತ್ತುಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಹೀಗೆ ಅವರೆಲ್ಲರೂ ಕೂಡ ಕಷ್ಟದಿಂದ ವೃಂದಾವನಕ್ಕೆ ಪ್ರಯಾಣ ಮಾಡಿದ್ರು ಮತ್ತು ಯಾದವರೆಲ್ಲರೂ ಕೂಡ ದ್ವಾರಕಾನಗರಕ್ಕೆ ಪ್ರಯಾಣ ಮಾಡಿದ್ರು ಅನ್ನೋಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಆಗಿರುವಂತಹ ಭಾಗವತದ ದಶಮಸ್ಕಂದದ 84ನೇ ಅಧ್ಯಾಯ ಮುಕ್ತಾಯ ಆಗಿದೆ.